ಕೂಡಿ ಬಂದಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ವಂದನೆಗಳು. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ಕುಮಟಾಪಟ್ಟಣದಲ್ಲಿ ಕುಟುಂಬವಾಗಿ ನಾವು ಕರ್ತನ ಸೇವೆಯನ್ನು ಮಾಡ್ತಾ, ಯಾಕಂದರೆ ಆತನು ನಮ್ಮ ಜೀವಿತದಲ್ಲಿದ್ದಾನೆ. 33ನೇ ಕೀರ್ತನೆ 3ನೇ ವಚನ ಹೇಳುತ್ತದೆ, ಪರಲೋಕದ ದೇವರು ನಮ್ಮೆಲ್ಲರನ್ನು ನೋಡ್ತಾ ಇದ್ದಂತೆ. ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ರಿ. ಆತ ನಮ್ಮನ್ನು ಇಷ್ಟಪಟ್ಟು ನಮ್ಮನ್ನು ಕರೆದಿದ್ದಾನೆ. ಆತನ ಮಕ್ಕಳಾಗಿ ಕರೆದಿದ್ದಾನೆ. ಆತನ ಸೇವಕನಾಗಿ ಕರೆದಿದ್ದಾನೆ. ಆತನ ಸೇವೆಗೆ ಆಗಿ ಕರೆದಿದ್ದಾನೆ. ಆತನ ರಾಜ್ಯಕ್ಕೆ ಅನೇಕ ಜನರನ್ನು ಸೇರಿಸಲಿಕ್ಕೆ ನಮ್ಮನ್ನು ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ! ಶಬ್ದದೊಡನೆ ಹಲ್ಲೆಲೂಯಾ! ಇನ್ನು ದೊಡ್ಡ ಶಬ್ದದೊಡನೆ ಹಲ್ಲೆಲೂಯಾ! ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ! ನಾವೊಂದು ಪೂಜಾರಿ ಫ್ಯಾಮಿಲಿ ಹುಟ್ಟಿದ ಮನುಷ್ಯ. ದೇವಸ್ಥಾನಗಳಲ್ಲಿ ಪೂಜೆ ಇಲ್ಲ, ಮನೆಗಳಲ್ಲಿ ಪೂಜೆ. ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳುಂಟು, ಅದೆಲ್ಲ ಮಾಡಿ ಮುಗಿಸಿ ನಾವು ಪೂಜೆ ಮಾಡಿ ತದನಂತರವಾಗಿ ನಾವು ಕೆಲಸ ಹೋಗ್ತಾ ಇದ್ವಿ. ನಮ್ಮ ಜೀವಿತ ಹೀಗೆ ಹೋಗ್ತಾ ಇತ್ತು. ನಾವು ವರ್ಷಗಳ ಹಿಂದೆ ಬಂದಾಗ ಕೆಲವರಿಗೆ ನಾನು ಸಾಕ್ಷಿಯನ್ನು ಹೇಳಿದ್ದೇನೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಮತ್ತು ನಮ್ಮ ಅಜ್ಜ ನನ್ನ ಸರಾಯ ಕುಡಿಲಿಕ್ಕೆ ಕಳಿಸಿದ್ರು. ಆ ಸಮಯದಲ್ಲಿ ಅದು ಪಾಪ ಅಂತ ಗೊತ್ತಾಗಲಿಲ್ಲ. ಬೆಳೀತಾ ಬೆಳೀತಾ ಅದು ಜಾಸ್ತಿ ಆಗ್ಬಿಡ್ತು. ಭಾಳ ಸಿನಿಮಾ ನೋಡುವಂಥ ಹುಚ್ಚು, ಶರೀರದಲ್ಲಿ ಬಲವೀನರಾಗಿದ್ದರು, ಜನರಿಂದ ತಿರಸ್ಕರಿಸಲ್ಪಟ್ಟರು, ಶಾಲೆಯಿಂದ ನನ್ನನ್ನು ತಳ್ಳಾಕಿದ್ರು. ಯಾವಾಗೆಲ್ಲ ನನಗೆ ಮನಸ್ಸು ಬರ್ತದೆ, ಆ ಸಮಯದೆಲ್ಲ ಸೂಸೈಡ್ ಮಾಡಿಕೊಳ್ಬೇಕೆಂಬುದಾಗಿ ಭಾಳ ಆಲೋಚನೆಯಲ್ಲಿ ಇದ್ರು. ದೇವರು ನನ್ನನ್ನು ಸಾಯಿಸಿದೆ, ಉಳಿಸಿದಾನೆ. ಹಲ್ಲೆಲೂಯಾ! ವರ್ಷಗಳಾಯಿತು. ಯೇಸು ಕ್ರಿಸ್ತನ ಸತ್ಯ ಸಂಗತಿಗಳನ್ನು ಹೇಳಲಿಕ್ಕೂ ನನಗೆ ಬುದ್ಧಿಯ ಮಾತುಗಳನ್ನೇ ಸರಿಪಡಿಸಲಿಕ್ಕೂ ನಮ್ಮ ಮನೆ ಹತ್ರ ಯಾರೂ ಬರಲಿಲ್ಲ. ವರ್ಷಗಳ ನಂತರ ಕೆಲವು ಸೇವಕರುಗಳು ಬಂದು ನಮ್ಮೊಂದಿಗೆ ಹೇಳಿದರು, ಮಂಜು, ನೀ ಯೇಸು ಕ್ರಿಸ್ತನ ನಂಬಿದರೆ ನಿನ್ನ ಕೈ ಮತ್ತು ಕಾಲು ಸರಿಯಾಗಿಬಿಡ್ತದೆ. ಆದಷ್ಟು ಬೇಗನೆ ಯೇಸು ಕ್ರಿಸ್ತನ ನಂಬು. ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಪ್ರಾರ್ಥನೆ ಮಾಡ್ತೀವಿ, ನಿನ್ನ ಕೈ ಕಾಲು ಸರಿ ಆಗ್ಬಿಡ್ತದೆ. ನಾ ಭಾಳ ಪೂಜೆ ಪುರಸ್ಕಾರ ಮಾಡಿ ನನ್ನ ಹೆತ್ತವಳು ಅನೇಕ ದೇವರುಗಳಿಗೆ ಹರಿಕೆ ಹೊತ್ತುಕೊಂಡು ಯಾವುದೋ ಕಾರ್ಯ ಆಗದೆ ನಾ ಮನಸ್ಸೋತು ಸ್ವಲ್ಪ ಜಾಸ್ತಿನೇ ಕುಡಿಲಿಕ್ಕೆ ಆರಂಭ ಮಾಡಿದೆ. ಕುಡಿದು ನನ್ನ ಲಿವರು ಮತ್ತು ಕಿಡ್ನಿ ಸುಟ್ಟೋಗಿದೆ. 1 ನಿಮಿಷವೂ ನನ್ನ ನಡಿಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಇನ್ನೊಬ್ಬರೊಟ್ಟಿಗೆ ಮಾತಾಡಲಿಕ್ಕೆ ನನಗೆ ಭಾಳ ಭಯ. ಯಾಕಂದರೆ ಭಾಳ ನಿಂತ್ಕೊಂಡು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾವ ಕೆಲಸವನ್ನು ಮಾಡಲಿಕ್ಕೆ ನನ್ನ ಹತ್ರ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡೋರೆಲ್ಲ ಕೈ ಬಿಟ್ಬಿಟ್ರು. ನನ್ನ ಜೀವಿತ ಅಸ್ತವ್ಯಸ್ತ ಆಗಿತ್ತು. ನನ್ನ ಕೈ ಬೆರಳುಗಳೆಲ್ಲ ನಡಿಲಿಕ್ಕೆ ಆರಂಭ ಆಯಿತು. ನಾವು ಒಂದ್ಸಲಿ ತಲೆ ತಿರುಗಿ ಕೆಳಗೆ ಬಿದ್ದರೆ ಶರೀರದಲ್ಲಿ ಒಂದು ಕೆಟ್ಟ ವಾಸನೆ ಬರ್ತಿತ್ತು. ಆ ವಾಸನೆಯಲ್ಲಿ ಬಂದಾಗ ಯಾರೂ ನನ್ನ ಹತ್ರ ಬರುವುದಿಲ್ಲ. ಅದು ಈ ಸತ್ತು ಪ್ರಾಣಿ ಹೆಂಗೆ ಕೊಳತ ಮೇಲೆ ವಾಸನೆ ಬರ್ತಲ್ಲ, ಆ ಥರದ ವಾಸನೆ. ಆ ವಾಸನೆ ಮಧ್ಯದಲ್ಲಿ ನಾ ಎಲ್ಲಿ ಬಿಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಬಟ್ಟೆ ಮೈ ಮೇಲೆ ಇರ್ತಂತ ನನಗೆ ಗೊತ್ತಿಲ್ಲ. ನಾ 17-18 ವರ್ಷದ ಹುಡುಗ. ನಾ ಬೇಗ ಸತ್ತು ಹೋದ್ರೆ ಚೆನ್ನಾಗಿತ್ತು ಅಂತೇಳಿ ಭಾಳ ಆಸೆಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದೆ. ಯೇಸು ಕ್ರಿಸ್ತನ ಬಗ್ಗೆ ನನಗೆ ಗೊತ್ತಿತ್ತು. ಸುಮಾರು ಸೇವಕರು ಬಂದು ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು. ಯೇಸು ಕ್ರಿಸ್ತನ ಬಿಡುಗಡೆ ಮಾಡ್ತಾನೆ, ಯೇಸು ಕ್ರಿಸ್ತನ ಸಂತೋಷ ಕೊಡ್ತಾನೆ, ಯೇಸು ಕ್ರಿಸ್ತ ನನಗೆ ಕೈ ಮತ್ತು ಕಾಲನ್ನು ಕೊಡ್ಲಿಕ್ಕೆ ಶಕ್ತನು. ಹಲ್ಲೆಲೂಯಾ! ಗಟ್ಟಿಯಾಗಿ ಹಲ್ಲೆಲೂಯಾ! ಬಿಡುಗಡೆ ಕೂಟಕ್ಕೆ ಬಂದಿರುವಂತ ಎಲ್ಲರೂ ಗಟ್ಟಿಯಾಗಿ ಹಲ್ಲೆಲೂಯಾ! ಹಲ್ಲೆಲೂಯಾ! ಆತನು ಶಕ್ತನಾಗಿದ್ದಾನೆ. ಆದರೆ ನನ್ನ ಅಂತರ್ಯದಲ್ಲಿ ಬಿಡುಗಡೆ ಆಗದೆ ಹೊರತು ಇದೆಲ್ಲ ಸರಿ ಆದರೆ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾ ಮನಸ್ಸೋತು ಹೋಗಿದೆ. ನನ್ನ ಹೆತ್ತವರು ಬಹಳ ಕಷ್ಟಪಟ್ಟು ನನ್ನ ಬೆಳೆಸಿದ್ದಾರೆ. ಅಲ್ಲಿ ಅರಿಕೆ ಹೊತ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಕಾಯಿಗಳನ್ನು ಹೊಡಿಸಿದ್ದಾರೆ. ಅದನ್ನು ಕೈ ಕಾಲು ಏನೂ ಸರಿ ಆಗದೆ ರೋಗವು ಜಾಸ್ತಿ ಆಯಿತು. ನಾ ಕೊನೆಗೆ ಹಾಸಿಗೆ ಮೇಲಿದ್ದು ಬಹಳ ನಲಳ್ತಾ ಇದ್ದೆ. ಕಾಲಕ್ರಮೇಣ ನಾನು ಸಾಯಲಿಕ್ಕೆ ಒಂದು 4 ದಿವಸ ಇರುವಾಗ ನನ್ನ ತಂದೆ ತಗೊಂಡೋಗಿ ನನಗೆ ಹಾಸ್ಪಿಟಲ್ ಆಗ್ತಿದ್ರು. ಹಾಸ್ಪಿಟ್ಲ್ ಮೇಡಮ್ ಹೇಳಿದರು, ಕೇಸನ್ನು ನಾವು ಸೇರಿಸ್ಕೊಡೋದಿಲ್ಲ, ನೀವು ಮನೆ ಕರ್ಕೊಂಡೋಗಿ. ಒಂದು ಇವರು ಕುಡಿಯೋದು ಬಿಡಬೇಕು, ಇಲ್ಲಾಂದ್ರೆ ಸಾಯ್ಬೇಕು. ಇವರ ಮನೆ ಕರ್ಕೊಂಡು ಹೋಗಿ ಅಂತೇಳಿ ನನಗೆ ಒಂದು 2-3 ತಿಂಗಳು ನನ್ನ ಮನೇಲಿ ಇಟ್ಕೊಂಡು ನಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟರು.
ಲಾಸ್ಟ್ ಅವರು ನನ್ನನ್ನು ತಳ್ಳಾಕಿಬಿಟ್ರು. ಸತ್ರ 3 ದಿವಸ ನಾವು ಅಳುತ್ತೇವೆ. ಇಷ್ಟು ಕಷ್ಟಪಟ್ಟು ನಾವು ನೋಡಿದ್ರು, ನಾವು ಜಾಸ್ತಿ ಸಾಹುಕಾರಲ್ರಿ, ಭಾಳ ಬಡತನದಲ್ಲೇ ಹುಟ್ಟಿದವರು. ಇಷ್ಟು ನಾವು ನೋಡಿದ್ರು ಇವ್ರು ಸರಿ ಆಗ್ತಾ ಇಲ್ಲ, ಇವ್ರ ರೋಗದಿಂದ ಬಿಡುಗಡೆ ಆಗ್ತಾ ಇಲ್ಲ. ಇರುವಂಥದ್ದು ಒಂದೇ ಮಗ, ಅವನು ಅಂಗವಿಕಲ. ಸತ್ರೆ 2-3 ದಿವಸ ನಾವು ಅಳ್ತೀವಿ, ಈ ಕಷ್ಟ ಯಾಕೆ ಹಂಗೆ ಬಿಟ್ಟು ಬಿಡು ಅಂತೇಳಿ ಯೋಚನೆ ಮಾಡಿ ಅವ್ರನ್ನ ತಳ್ಳಾಕ್ಬಿಟ್ರು. ಯಾರು ನನ್ನ ಹತ್ತಿರಕ್ಕೆ ಬರೋದಲ್ಲ ಒಂದೇ ವಿಷಯ, ಪಾಪ ಮಂಜುಗೆ ಹಂಗೆ ಆಗಬಾರ್ದಾಗಿತ್ತು ಅಂತೇಳಿ ಬ್ರೆಡ್ಡು ಆ್ಯಪಲ್ಗಳನ್ನು ಕೊಟ್ಟು ಹೋಗ್ತಿದ್ರು. ನಮಗೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ದಿರೋ ಕಾರಣ ತಿರುಗಿ ಸೇವಕರು ಬಂದರು, ನನಗೋಸ್ಕರ ಪ್ರಾರ್ಥನೆ ಮಾಡಿದರು. ನನ್ನ ರೋಗದ ಕಾರ್ಯಗಳೆಲ್ಲ ಕೆಲವೊಂದು ದಿನಗಳಲ್ಲಿ ನಿಂತೋಯ್ತು. ವಾಮಿಂಟಿಂಗ್ ಮಾಡ್ತಿದ್ದೆ. ವಾಮಿಂಟಿಂಗ್ ಮಾಡಿದರೆ ಸಾಧಾರಣ ನಾವೆಲ್ಲ ವಾಮಿಂಟಿಂಗ್ ಮಾಡಿದ್ರೆ ವಾಸನೆ ಬರೋದು ಕಮ್ಮಿ ಇರ್ಬೋದು. ನಾವು ವಾಮಿಂಟಿಂಗ್ ಮಾಡಿದರೆ ಸಿಕ್ಕಾಪಟ್ಟೆ ವಾಸನೆ, ಅದು ಒಂಥರ ಕಲ್ಲು ಥರ ನನ್ನ ಒಳಗಿಂದ ಒಂಥರ ಕಲ್ಲಿನ ಸಣ್ಣ ಸಣ್ಣ ಕಲ್ಲು ಥರ ನನ್ನ ಒಳಗಿಂದ ಬರ್ತಾ ಇತ್ತು. ನಾನು ಗುಣ ಹೊಂದೆ. ಸಿಗರೇಟ್ ಇತ್ತು, ಸಿಗರೇಟ್ ಕುಡಿತಾ ಇದೆ, ಅದರಿಂದ ಗುಣ ಹೊಂದೆ. ಫಿಲ್ಮ್ ನೋಡಿದೆ, ಅದರಿಂದ ನಾನು ಬಿಡುಗಡೆ ಆದೆ. ಆದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ನಾನು ಅಂಗೀಕರಿಸಿಲ್ಲ. ಯೇಸು ಕ್ರಿಸ್ತ ನಾನು ಸ್ವಂತ ರಕ್ಷಕನಾಗಿ ದೇವರಾಗಿ ಅಂಗೀಕರಿಸಲಿಲ್ಲ. 2 ವರ್ಷ ನಮ್ಮ ಸೇವಕರು ನನ್ನ ವಿಷಯದಲ್ಲಿ ಬಹಳ ಕಾಳಜಿ ವಹಿಸಿ ಅವರು ನನ್ನ ಸುವಾರ್ತೆ ಹೇಳಿ ಅವರು ನನ್ನ ಬಗ್ಗೆ ಮಾತನಾಡಿ ನನಗೋಸ್ಕರ ಪ್ರಾರ್ಥನೆ ಮಾಡಿ 2 ವರ್ಷದ ನಂತರವಾಗಿ ಅವರು ನಮ್ಮ ಮನೆಗೆ ಬಂದು ದೀಕ್ಷಾಸನದ ಗುರುತಾಗಿ ಮಾತನಾಡಿದಾಗ ನಾನು ಜಗಳ ಮಾಡಿದ ಮಾತಾಡಲ್ಲ, ಅವರೊಟ್ಟಿಗೆ ಸೇರಿ ನಾನು ಸಿಕ್ಕಾಬಿಟ್ಟೆ ಬೈದ್ಬಿಟ್ಟೆ. ನನ್ನ ಬಾಯಲ್ಲಿ ಏನು ಬರ್ತದೋ, ಯಾವ ಮಾತು ಎಂತೆಂಥ ಮಾತಾಡ್ಬೇಕೋ ಎಲ್ಲ ಮಾತಾಡಿ ಅವನು ಸಿಕ್ಕಾಪಟ್ಟೆ ಬೈದೆ. ಆದ್ರೆ ಅವರು ನನ್ನೊಟ್ಟಿಗೆ ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ದು ಎಲ್ಲದಕ್ಕೂ ಹೌದೇನಪ್ಪ ಅಂತ ಎದ್ದು ಹೋಗ್ಬಿಟ್ರು. ಆ ಸೇವಕನು ನನಗೋಸ್ಕರ ಪ್ರಾರ್ಥನೆ ಮಾಡಿ ನನ್ನ ಮನೆಯಿಂದ ಹೋದಾಗ ಕಣ್ಣೀರಿಂದ ದೇವ ಸಮ್ಮುಖದಲ್ಲಿ ಸುಮಾರು ದಿವಸ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದ್ರು. ಶಿರವಾಡ ಗ್ರಾಮದಲ್ಲಿ ಅನೇಕ ಜನರು ಕರ್ಮೇಲ್ ಏಜಿ ಚರ್ಚಿಗೆ ಹೋಗ್ತಾ ಇದ್ರು. ಅದ್ರಲ್ಲಿ ನಾನು ಮಾತ್ರ ರಕ್ಷಣೆ ಹೊಂದಿದ್ದೆ. ಹಲ್ಲೆಲೂಯಾ. ನಾನು ಮಾತ್ರ ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ, ಆತನೇ ದೇವರು, ಆತನೇ ರಕ್ಷಕನು, ಆತನೇ ಒಡೆಯನು ಎಂಬುದಾಗಿ ನಾನು ಆತನನ್ನು ಸ್ವೀಕರಿಸಿಕೊಂಡೆ. 2002ರಲ್ಲಿ ನಾನು ಸಭೆಗೆ ಹೋದೆ. 2005ರಲ್ಲಿ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡೆ. 2005ರಲ್ಲಿ ಯೇಸು ಸ್ವಾಮಿ ನನ್ನ ಪಾಪವನ್ನು ತೊಳೆದು ಶುದ್ಧಿಸಿ ಆತನು ನನ್ನನ್ನು ಸ್ವಂತ ಮಗನಾಗಿ ಸ್ವೀಕಾರ ಮಾಡಿ ನನಗೇನು ಅವಶ್ಯಕತೆ ಇದೆ, ಅಂತರದಲ್ಲಿ ಏನು ಬಿಡುಗಡೆ ಬೇಕೋ ಅದು ಬಿಡುಗಡೆಯನ್ನು ಕೊಟ್ಟು ನನ್ನನ್ನು ನಡೆಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಗಟ್ಟಿಯಾಗಿ ಹಲ್ಲೆಲೂಯಾ. ಆಮೇಲೆ 2006ನೇ ವರ್ಷದಲ್ಲಿ ದೇವರು ನನ್ನನ್ನು ಸೇವೆ ಕರೆದ. ನನ್ನ ಮನೇಲಿ ನಾನು ಒಬ್ಬನೇ ಗಂಡು ಹುಡುಗ. ನನಗೆ 2 ತಂಗಿಯರು, ಒಬ್ಬರು ಅಕ್ಕ ಇದ್ದಾರೆ. ವಯಸ್ಸಾದ ಅಜ್ಜಿ ಒಬ್ಬಳಿದ್ದಾಳೆ, ವಯಸ್ಸಾದ ತಂದೆ ತಾಯಿಗಳಿದ್ದಾರೆ. ನಾ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಇವರನ್ನೆಲ್ಲ ಬಿಟ್ಟು ಹೆಂಗೆ ಹೋಗೋದು? ಯಾಕಂದರೆ ಯಾರೂ ರಕ್ಷಣೆ ಹೊಂದಿಲ್ಲ. ನಾನು ಒಬ್ಬನೇ ನನ್ನ ಮನೆ ರಕ್ಷಣೆ ಹೊಂದಿದ್ದೀನಿ. ನಾ ಒಬ್ಬನೇ ಯೇಸು ಅಂಬಗೆ ಸಾಲಿಗೆ ಸಿದ್ಧತೆ ಆಗಿದ್ದು. ಯೇಸು ಕ್ರಿಸ್ತ ನನ್ನ ಸೇವೆ ಕರೆದದಾನಂತೇಳಿ ಅಂತರ ಆತ್ಮದಲ್ಲಿ ಗ್ರಹಿಸಿಕೊಂಡನಾಗಿ ನನ್ನ ಮನೆ ಬಿಟ್ಟು ಸೇವೆಗೆ ಹೊರಗಡೆ ಬಂದ್ಬಿಟ್ಟೆ. ದೇವರು ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಆರಂಭಿಸಿದಾಗ ನಾ ದೇವರೊಟ್ಟಿಗೆ ಮಾತಾಡಿದೆ. ದೇವರೇ, ಮದುವೆ ಆಗದೆ ಇರುವಂಥ 2 ತಂಗಿಯವರು, ವಯಸ್ಸಾದ ಅಜ್ಜಿ, ವಯಸ್ಸಾದ ತಂದೆ ತಾಯಿಗಳನ್ನು ಬಿಟ್ಟು ನಾನು ಹೇಗೆ ನಿನ್ನ ಸೇವೆ ಮಾಡಲಿಕ್ಕೆ ನಾನು ಹೋಗುವಂಥದ್ದು? ಹಲ್ಲೆಲೂಯಾ. 4ನೇ ಅಧ್ಯಾಯ ರೋಮಪುರ ಪತ್ರಿಕೆ 17ನೇ ವಚನದಲ್ಲಿ ದೇವರು ನನ್ನನ್ನು ವರ್ಧಿಸಿದ. ಅಬ್ರಾಹ್ಮನು ಇಲ್ಲದೆ ಇರುವುದನ್ನು ಇರುವ ಹಾಗೆ ನಂಬಿದನು, ಸತ್ತವರನ್ನು ಬದುಕಿಸಿನೆಂಬುದಾಗಿ ಆ ವಚನದ ಮೂಲಕ ದೇವರು ನನ್ನೊಟ್ಟಿಗೆ ಮಾತನಾಡಿ ಆ ವಚನಕ್ಕೆ ನನ್ನ ತಂದೆ ತಾಯಿಗಳನ್ನು ಒಪ್ಪಿಸಿಕೊಟ್ಟು, ನನ್ನ ತಂಗಿಯರನ್ನು ಒಪ್ಪಿಸಿಕೊಟ್ಟು ನಾನು ಬೆಂಗಳೂರು ಪಟ್ಟಣಕ್ಕೆ ಸೇವೆಗೋಸ್ಕರ ಅಥವಾ ಬೈಬಲ್ ಕಾಲೇಜ್ ಕಲೀಲಿಕ್ಕೋಸ್ಕರವಾಗಿ ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದೆ. ಹಲ್ಲೆಲೂಯಾ. ಇದು ನನ್ನ ಸಾಕ್ಷಿ ರೀ. ದೇವರು ಸುಳ್ಳುಗಾರನಲ್ಲ. ದೇವರು ಬಿಡುಗಡೆ ಮಾಡ್ತೀನಿ ಅಂದ್ರೆ ಖಂಡಿತ ಬಿಡುಗಡೆ ಮಾಡ್ತಾನೆ. ಈ ದೇವಾಲಯದಲ್ಲಿ ದೇವರ ಸಾನ್ನಿಧ್ಯ ಇದೆ. ದೇವರ ಸಮ್ಮುಖದಲ್ಲಿದ್ದು ನಾ ಮಾತನಾಡುವವನಿಗೆ ದೇವರ ಪ್ರಸನ್ನತೆ ಬಹಳವಾಗಿದೆ. ಯಾಕಂದ್ರೆ ನಾನು ಅಲ್ಲಿ ಕುರ್ಚಿ ಮೇಲೆ ಕುತ್ಕೊಂಡಾಗ ನನಗೆ ಅನಿಸ್ತು,
ನನ್ನ ದೇವರು ಒಳ್ಳೆ ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದಾನೆ. ನಮ್ಮ ಕಡೆ ಸೇವೆಗೆ ಇಂಥ ಒಂದು ಸ್ಥಳ ಬೇಕು. ಈ ಸಭೆಯಿಂದ ಕೆಲವು ವಿಶ್ವಾಸಿಗಳು, ದೇವ ಸೇವಕರು ಸೇವೆಗೆ ಬಂದಿದ್ದಾರೆ, ನಮ್ಮ ನೋಡಿದ್ದಾರೆ, ನಮ್ಮ ಸೇವೆಯನ್ನು ನೋಡಿದ್ದಾರೆ, ನಮ್ಮ ವಿಷಯಗಳು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದು ಈ ಥರ ಆರಾಧನೆ ಮಾಡಿ, ಈ ಥರ ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು ಚೆನ್ನಾಗಿ ಅನುಭವಿಸ್ಲಿಕ್ಕೆ ಅಲ್ಲಿ ಆಗೋದಿಲ್ಲ. ಯಾವಾಗ ನೋಡಿ ದುಃಖಪಟ್ಟೆ ಆರಾಧನೆ ಮಾಡಬೇಕಾಗ್ತದೆ. ಅನೇಕ ಹೊಸ ಹೊಸ ಜನಗಳು ಬರ್ತಾರೆ, ಬಹಳ ಬಿಕ್ಕಟ್ಟಿನಿಂದ, ಸಾಲದ ಸಮಸ್ಯೆಯಿಂದ, ಮಂತ್ರದ ಶಕ್ತಿಯಿಂದ. ಏನೇ ಮಾಡ್ಲಿಕ್ಕೆ ಹೋದ್ರು ಒಂದು ಕಂಡೀಷನ್ ಆಗಿ ಮಾಡ್ಬೇಕಾಗ್ತದೆ. ಫ್ರೀ ಇಲ್ಲದ ಒಂದು ಏರಿಯಾದಲ್ಲಿ, ಫ್ರೀ ಇಲ್ಲದ ಒಂದು ಸ್ವತಂತ್ರ ಇಲ್ಲದ ಒಂದು ಊರಿನಲ್ಲಿ ನಾವು ಸೇವೆ ಮಾಡ್ತಾ ಇದ್ವಿ. ಸುಮಾರು 1-2 ತಿಂಗಳಾಯ್ತು, ನಾನು ಬಹಳ ಮನ ಮುರಿದವನಾಗಿ ಆಗಿಬಿಟ್ಟಿದೆ. ಯಾಕಂದ್ರೆ ಏನೇ ಮಾಡಿದ್ರು ನನಗೆ ತೃಪ್ತಿ ಆಗ್ತಾ ಇಲ್ಲ. ಸೇವೆಯಲ್ಲಿದ್ದರೂ ತೃಪ್ತಿ ಆಗ್ತಾ ಇಲ್ಲ. ಪ್ರಾರ್ಥನೆ ಮಾಡ್ಬೇಕಂದ್ರೆ ಶಬ್ದ ಜಾಸ್ತಿ ಆಗ್ತದೆ ಅಂತೇಳಿ ಓನರ್ ಗಲಾಟೆ ಒಂದು ಕಡೆ ಪೊಲೀಸದ ಗಲಾಟೆ ಒಂದು ಕಡೆ. ಏನೇ ನಾವು ಯೋಚನೆ ಮಾಡಿದ್ರು ದೇವ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೇವಕ ಮತ್ತು ಸೇವಕರು ಕರೆದಾಗ ನಾ ಹೇಳಿದೆ, ಅಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ವಿಶ್ವಾಸಿಗಳ ಸಂಗಡ ಇದ್ದು ನಾನು ಬಲಪಡಿಸಿಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ನಾ ಸೇವಕನಾದರೂ ನನಗೆ ಮೊದಲು ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು, ದೇವರ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಇಲ್ಲಾಂದ್ರೆ ನಾ ಯಾವ ಪಟ್ಟಣಕ್ಕೆ ಹೋದ್ರೂ ನಾನು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಬರುವಂಥ ಉದ್ದೇಶ, ನಾನು ಮೊದಲು ರೆಡಿ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮೊದಲು ರೆಡಿ ಆಗಬೇಕು. ನಾ ರೆಡಿ ಆಗದ ಪಕ್ಷದಲ್ಲಿ ಉತ್ತರ ಕನ್ನಡದಲ್ಲಿರುವಂಥ ಕುಮಟಾ ತಾಲೂಕಿನಲ್ಲಿ 122 ಗ್ರಾಮದ ಮಧ್ಯದಲ್ಲಿ 1.5 ಲಕ್ಷದ ಮೇಲಾದ ಜನರ ಮಧ್ಯದಲ್ಲಿ ಚೆನ್ನಾಗಿ ಆತ್ಮಭರಿತನಾಗಿ ಆಶೀರ್ವದಿಸಲ್ಪಟ್ಟಂತ ಸೇವಕನಾಗಿ, ಕುಟುಂಬವಾಗಿ ಆಶೀರ್ವದಿಸಲ್ಪಟ್ಟಂತ ಸಭೆಯಾಗಿ ನಾ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಸ್ಟ್ರೆ, ಅಲ್ಲಿ ಬರುವಂತ ಉದ್ದೇಶ, ನಾ ಒಂದು 2-3 ದಿವಸ ಅಲ್ಲಿದ್ರು ನಾ ಕರ್ತನ ಬಲವನ್ನು ಹೊಂದಿಕೊಂಡು ತಿರುಗಿ ನಮ್ಮ ಏರಿಯಾಗೆ ಹೋಗ್ಬೇಕಂತೇಳಿ ನಾವು ಅವ್ರ ಹತ್ರ ಮಾತಾಡಿದ್ವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಗಟ್ಟಿಯಾಗಿ ಹಲ್ಲೆಲೂಯಾ. ಆಮೇಲೆ ಶುಕ್ರವಾರ ಪ್ರೇಯರ್, ನಿನ್ನೆ ಪ್ರೇಯರ್ ಆಯಿತು. ಪ್ರೇಯರ್ದಲ್ಲಿ ನಾ 2-3 ಮಾತು ಮಾತಾಡಿ ನಾ ಕುಂತು ಬಿಟ್ಟೆ. ಯಾಕಂದ್ರೆ ನನಗೇನು ಮಾತಾಡ್ಲಿಕ್ಕೆ ಆಗಲಿಲ್ಲ. ಒಂದು ಹೊಟ್ಟೆ ಒಳಗೆ ಒಂದು ಸಮಸ್ಯೆ, ಒಂದು ಕಾಲಲ್ಲಿ ಒಂದು ಸಮಸ್ಯೆ, ಒಂದು ಹಲ್ಲಲ್ಲಿ ಒಂದು ಸಮಸ್ಯೆ. ನಾವು ಸ್ವಲ್ಪ ಹೊತ್ತು ಮಾತಾಡಿ ನಮ್ಮ ಮೈಕನ್ನು ಅವ್ರಿಗೆ ಬಿಟ್ಟು ಕುಂದ್ಬಿಟ್ಟೆ. ನಾನು ಆಗೋದಿಲ್ಲ, ಸ್ವಾಮಿ ಕ್ಷಮಿಸ್ಬಿಡಿ. ಇವತ್ತು ಅಲ್ಲಿ ಕುಂತಾಗ ನಾನೇ ಅಧಿಕವಾಗಿ ದೇವ ಪ್ರಸನ್ನತೆಯನ್ನು ಚೆನ್ನಾಗಿ ಅನುಭವಿಸಿದೆ. ದೇವರ ಸ್ಥಳದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ನೀವೆಲ್ಲ ಎಷ್ಟು ಜನ ಅನುಭವಿಸಿದ್ರೆ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಚೆನ್ನಾಗಿ ಅನುಭವಿಸಿದ್ದೀನಿ. ಆಮೇಲೆ ಕೈ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಕಾಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ದೇವ ಪ್ರಸನ್ನತೆ ನನ್ನೊಟ್ಟಿಗಿದೆ, ಅದು ಸಾಕು. ಕಾರವಾರ ಪಟ್ಟಣದಲ್ಲಿ ಕುಮಟಾ ತಾಲೂಕಿನಲ್ಲಿ ಚೆನ್ನಾಗಿ ಸೇವೆ ಮಾಡಲಿಕ್ಕೆ, ಅನೇಕ ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ ನನಗೆ ಈ ದೇವ ಪ್ರಸನ್ನತೆ ಎನರ್ಜಿ ಇದ್ರೆ ಸಾಕ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. 2 ಕೊರಿಂಥ 3ನೇ ಅಧ್ಯಾಯ 17ನೇ ವಚನ. ಹಲ್ಲೆಲೂಯಾ. ಕೊರಿಂಥ 3:17. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ದೇವ್ರ ಮಕ್ಕಳು. ನಾವೆಲ್ಲರೂ, ನೀವು ಮಾತಾಡ್ಬೇಕು, ನಾವೆಲ್ಲರೂ ಯಾರ ಮಕ್ಕಳು? ದೇವ್ರ ಮಕ್ಕಳು. ದೇವರು ನಮ್ಮನ್ನು ಬಹಳ ಪರಾಂಬರಿಸುತ್ತಾನೆ. ದೇವರು ನಮ್ಮನ್ನು ಬಹಳ ಪರಾಂಬರಿಸುತ್ತಾನೆ. ದೇವರು ನಮ್ಮನ್ನು ಪ್ರೀತಿಸ್ತಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನಮ್ಮನ್ನು ದಂಡಿಸ್ತಾನಲ್ವಾ? ಹಲ್ಲೆಲೂಯಾ. ನಾವು ವಿಶ್ವಾಸಿಯಾಗಿ ಅಥವಾ ನಾವೊಬ್ಬ ನಂಬಿಗಸ್ತನಾಗಿ, ನಾವೊಬ್ಬ ಶಿಷ್ಯನಾಗಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವವನಾಗಿ, ನಾನು ಸೇವಕರ ಮಾತಿಗೆ ವಿಧೇಯನಾಗಿ, ನಾ ದೇವರ ಸಮ್ಮುಖದಲ್ಲಿ ಬೇಡುವಂಥವನಾಗಿ,
ನಾ ಪ್ರಾರ್ಥನೆ ಮಾಡುವಂಥವನಾಗಿ ಇರುವಾಗ ದೇವರು ನನ್ನೊಟ್ಟಿಗೆ ಮಾತನಾಡ್ತಾನೆ. ಹಲ್ಲೆಲೂಯಾ. ಎರಡು ಮಾರ್ಗದಲ್ಲಿ ನಾವು ನಡಿಬಾರದು. ಎಷ್ಟು ಮಾರ್ಗದಲ್ಲಿ? ಎರಡು ಮಾರ್ಗದಲ್ಲಿ ನಡಿಬಾರದು. ವಿಶ್ವಾಸಿ ಅಂದ್ರೆ ದೇವರ ಮಗನಾಗಿ ಅವನನ್ನು ಏನ್ ಮಾಡಿದಾನೆ? ತನ್ನ ರಕ್ತ ಕೊಟ್ಟು ತೊಳೆದು ಶುದ್ಧೀಕರಣ ಮಾಡಿದಾನೆ. ದೇವರ ಮಗನ ಆದ್ಮೇಲೆ ಅಥವಾ ದೇವರ ಮಗಳಾದ್ಮೇಲೆ ಒಂದೇ ಬದಿಯಲ್ಲಿ ನಿಂತ್ಕೋಬೇಕು. ಯಾವ ಬದಿಯಲ್ಲಿ? ಒಂದೇ ಕಡೆ ನಿಂತ್ಕೋಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ದೇವರು ನಾವು ರಕ್ಷಣೆ ಹೊಂದಿದಾಗ ನಮ್ಮನ್ನು ಪರಿಪೂರ್ಣವಾಗಿ ಏನ್ ಮಾಡಿದಾನೆ? ಬಿಡುಗಡೆ ಮಾಡಿದಾನೆ. ಅದಕ್ಕೆ ಒಂದು ಚೂರು ಕೂಡ ಸಂದೇಶ ಇಲ್ಲ. ಹೋಗ್ತಾ ಹೋಗ್ತಾ ಏನಾಗ್ತದೆ, ನಮ್ಮ ಮಧ್ಯದಲ್ಲಿ ಸಂಬಂಧಿಕರು ಬರ್ತಾರೆ. ಎಲ್ಲರೂ ಸಂಬಂಧಿಕರು ಇದ್ದಾರಂತ ನಾನು ನಂಬ್ತೀನಿ. ಹಲ್ಲೆಲೂಯಾ. ನನ್ನ ಮೈಕ್ ದೇವರು ಸಹಾಯ ಮಾಡಿದ್ದಾನೆ. ನಾ ಹೇಳಿದೆ, ಮೈಕ್ ಹಿಡ್ಕೊಂಡು ನನಗೆ ಬೈಬಲ್ ಓಪನ್ ಮಾಡಿ ಮಾತಾಡ್ಲಿಕ್ಕೆ ಆಗೋದಲ್ಲ. ಆದ ಕಾರಣ ನೀವು ಯಾರೋ ಹೇಳ್ಬಿಟ್ರೆ ಕಷ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಏನ್ ಹೇಳ್ದೆ ಹೇಳಿ? ಪಾಸ್ಟರ್ ಮಾತ್ರ ಕೇಳಿದ, ನೀವು ಯಾರು ಕೇಳಲಿಲ್ಲ. ಹಲ್ಲೆಲೂಯಾ. ಸಂಬಂಧ, ನಾವು ರೋಗದಲ್ಲಿದ್ದಾಗ, ನಮ್ಮ ಜೀವಿತವು ಏನೋದಾನ ಆಗಿದಾಗ ಯಾವ ಸಂಬಂಧವೂ ಹೊಂದಿಲ್ಲ. ಚೆನ್ನಾಗಿ ಗಮನಿಸಿ, ನಾ ಯಾರಿಗೂ ಬೇಜಾರು ಮಾಡುವಂಥ ಸುದ್ದಿ ತರೋದಿಲ್ಲ. ದೇವರ ವಾಕ್ಯದ ಅನುಗುಣವಾಗಿ ನಾವು ಮಾತಾಡಲಿಕ್ಕೆ ದೇವರ ಸಹಾಯವನ್ನು ಬೇಡುವನಾಗಿದೆ. ಹಲ್ಲೆಲೂಯಾ. ನಾವು ಈ ಮಾರ್ಗದಲ್ಲಿದೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಈ ಮಾರ್ಗದಲ್ಲಿ ಇದ್ದು ಆತ್ಮ ಪರವಶರಾಗಿ ಪ್ರಾರ್ಥನೆ ಮಾಡಿ ನಾವು ದೇವರಿಂದ ಬಲ ಪಡೆದವರಾಗಿ ನಮಗೆ ಗುರುತಿಸಲ್ಪಡುವಂಥ ಅನೇಕರಿಗೆ ಸುವಾರ್ತೆಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಬೆಳೆಯುತ್ತಾ ಬೆಳೆಯುತ್ತಾ ಏನಾಗ್ತದೆ, ನಮ್ಮೊಳಗೆ ಸಂಬಂಧಿಕರು ಬರ್ತಾರೆ. ಸಂಬಂಧಿಕರು ಬಂದ ಮೇಲೆ ಏನಾಗ್ತದೆ, ನಮ್ಮ ನಿಯಮ ಚೇಂಜ್ ಆಗ್ಬಿಡ್ತದೆ. ಹೀಗಿದ್ದವರು ದೇವ ಸಮುದಾಯ ಅಪ್ಪ 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 ಅಂತ ಪ್ರಾರ್ಥನೆ ಮಾಡೋರು, ಸಂಬಂಧಿಕರು ಬಂದ ಒಂದು ಚೂರು ಪೀಚೆ ಮೂಡಾಗ ಪೀಚೆ ಮೂಡ್. ಹಲ್ಲೆಲೂಯಾ. ದೇವ ಪ್ರಸನ್ನತೆ ಎಲ್ಲಿ ಬಿಟ್ಟು ಹೋಗ್ತದೆ ಗೊತ್ತಾ? ಅಲ್ಲೇ ಬಿಟ್ಟು ಹೋಗ್ತದೆ. ಎಲ್ಲಿ ಬಿಟ್ಟು ಹೋಗ್ತದೆ? ನಿಮ್ಮ ಭಾರತದಲ್ಲಿ ಚೆನ್ನಾಗಿ ಪ್ರಸಂಗ ಮಾಡ್ತಾರೆ. ನನ್ಗೆ ಭಾಳ ಇಷ್ಟ. ಯೂಟ್ಯೂಬಲ್ಲಿ ನಾನು ನೋಡ್ತಾ ಇರ್ತೀನಿ. ಅವ್ರು ನನ್ನ ಸ್ನೇಹಿತನಾಗಿರ್ಬೋದು, ಅವರನ್ನು ದೇವರು ಉಪಯೋಗ ಮಾಡ್ತಾರೆ, ಅದಕ್ಕೆ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ನಾವು ದೇವ ಪ್ರಸನ್ನತೆಯಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡೋ ಪಕ್ಕದ ಮನೆಯವರು ಕೂಡ ಅಥವಾ ನಮ್ಮ ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೂಡ ನಮ್ಮ ಬಗ್ಗೆ ಹೇಳ್ತಾರೆ, ನಿಮ್ಮ ಒಟ್ಟಿಗೆ ಮಾತಾಡೋ ಏನೋ ಒಂದು ಚಲೋ ಕಾಣ್ತದ್ರಿ. ಹಲ್ಲೆಲೂಯಾ. ಯಾವಾಗೆಲ್ಲ ಚಲೋ ಕಾಣ್ತದ್ರಿ ಅಂತೇಳಿ ಅವರು ನಮ್ಮನ್ನ ಹಂಗೇ ನಾವು ಒಂದು ಸೈಡ್ಗೆ ಏನ್ ಮಾಡ್ತೀವಿ, ಸ್ವಲ್ಪ ಸಂಬಂಧಿಕರು ಏನ್ ಹೇಳ್ತಾರೆ ಹೇಳಿ? ಅದನ್ನು ಮಾಡು, ಇದನ್ನು ಮಾಡು. ನಮ್ಮ ಸಭೆಯ ಮಗಳು ನಮ್ಮನ್ನೇ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದನ್ನು ಮಾಡು, ಅಲ್ಲೂ ಹೋಗು. ಈಗ ಚೆನ್ನಾಗಿ ಗಮನಿಸಿ, ನಾವು ದೇವರ ವಾಕ್ಯಕ್ಕೆ ಎದುರ್ಬೇಕಾ ಇಲ್ಲ ಸಂಬಂಧಿಕರಿಗೆ ಎದುರ್ಬೇಕಾ? ನಾವು ಒಂದು ತಪ್ಪು ಮಾಡ್ತೀವಿ. ಏನು ತಪ್ಪು ಹೇಳಿ? ಬೆಳೀತಾ ಸಂಬಂಧಿಕರಲ್ರಿ, ನನ್ನ ಜೊತೆಗೆ ಹೇಳ್ರಿ, ಬೆಳೀತಾ ರಾಯರ ಕುದುರೆ ಕತ್ತೆ ಆಯ್ತು. ವೆರಿ ಗುಡ್. ನೀವೆಲ್ಲ ಕತ್ತೆ ಅಂತ ನಂಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಯಾವಾಗ ಸಂಬಂಧ ಬರ್ತದೋ ಆತ್ಮಿಕವಾಗಿ ನಾವು ಇಳಿದು ಹೋಗ್ತೀವಿ. ಎಲ್ಲ ಸೈಡಿಗೂ ಈ ಪ್ರಾರ್ಥನೆ ಗುಂಪುಗಳು ಸಿಗೋದಿಲ್ಲ. ಈ ತರ ಸೇವಕರು ಸೇವೆಗೆ ಸಿಗೋದಿಲ್ಲ. ನಿಮ್ಮ ಮೇಲೆ ಭಾರ ಹೊತ್ತು, ಜವಾಬ್ದಾರಿ ಹೊತ್ತು ನಿಮ್ಮನ್ನು ಕುಂದಿರಿಸಿ ವಾಕ್ಯ ಹೇಳಿ ಸ್ವರ್ಗ ರಾಜ್ಯಕ್ಕೆ ಪ್ರಿಪರೇಷನ್ ಮಾಡಲಿಕ್ಕೆ ಅಥವಾ ತಯಾರು ಮಾಡಲಿಕ್ಕೆ ಇಂಥ ಸೇವೆಗೆ ಸಿಗೋದಿಲ್ಲ. ಸಮಯ ಸಂದರ್ಭವನ್ನು ನಾವೇನ್ ಮಾಡ್ತೀವಿ, ಸ್ವಲ್ಪ ಓರೆ. ಹಲ್ಲೆಲೂಯಾ. ಒಬ್ಬರಿಗೊಬ್ರು ಕೈ ಕೊಟ್ಟು ಹೇಳ್ರಿ, ಯಾರು ಓರೆ ಆಗ್ಬೇಡ್ರಿ. ದಯಮಾಡಿ ನನ್ನ ನೋಡಿ ಓರೆ ಆಗ್ಬೇಡ್ರಿ. ನಾ ಸೋಮವಾರ ಹೋಗ್ಬಿಡ್ತೀನಿ. ಹಲ್ಲೆಲೂಯಾ. ನನಗೆ ಒಂದು ಹೆಂಡತಿ ಇದ್ದಾರೆ, ಒಂದು ಹೆಂಡತಿನೇ 2 ಮಕ್ಕಳಿಗೆ ನನ್ನ ಸಮಯ ಹುಡುಗಿ ಇದ್ದಾರೆ. ಅವ್ರನ್ನ ಕರ್ಕೊಂಡು ಸೋಮವಾರ ಹೋಗ್ಬಿಡ್ತೀನಿ.
ನನ್ನ ನೋಡಿ ದಯಮಾಡಿ ಯಾರು ಹೊರೆ ಆಗ್ಬೇಡ್ರಿ. ನಾ ಕಳೆದ ದಿವಸಗಳು ಒಂದು ಸಭೆಗೆ ಪ್ರಸಂಗ ಮಾಡ್ಲಿಕ್ಕೆ ಹೋದೆ. ನನ್ನ ಜನ ಜಾಸ್ತಿ ಕಂಡ್ರೆ ಭಯ ಬಂದ್ಬಿಡ್ತದೆ. ನಿಮಗೆ ಯಾರಿಗೂ ಭಯ ಬರೋದಿಲ್ಲ. ಪಾಸ್ ಗಟ್ಟಿಯಾಗಿದ್ದಾರೆ. ಹಲೋ ಲೂಯ್ಯ, ಪಾಸ್ ಇದೊಂದು ಸ್ಟೈಲ್ ಭಾಳ ಇಷ್ಟ ನನಗೆ. ಬೈಬಲ್ ಕಾಲೇಜಲ್ಲಿ ಇದೇ ಸ್ಟೈಲಲ್ಲಿ ಕುಂತಿದ್ರು, ಇವಾಗ ಕೂಡ ಅದೇ ಸ್ಟೈಲಲ್ಲಿ ಇರ್ತಾರೆ. ಹಲೋ ಲೂಯ್ಯ, ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ. ಹಲೋ ಲೂಯ್ಯ. ಬರ್ತಾ ಬರ್ತಾ ಹೊಸದಾಗಿ ವಿಶ್ವಾಸಿಗೆ ಬಂದಾಗ ಪಾಸ್ಟಿಗೆ ಬಾತ್ರೂಮ್ ಒಳಗೆ ಬಿಡೋದಿಲ್ಲ. ಫಸ್ಟ್ ಅದು ವಾಕ್ಯ ಹೆಂಗಿದೆ, ಇದು ವಾಕ್ಯ ಹೆಂಗಿದೆ. ಯೇಸು ಕ್ರಿಸ್ತನು ಮೇಲಿಂದ ಬರ್ತಾರ, ಪಕ್ಕದ ಮನೆಯಿಂದ ಬರ್ತಾನ. ಪಾಸ್ಟ್ ಬಂದ್ರು ಕೂಡ ಪಾಸ್ಟರ್ ಬಹಳ ಒಳ್ಳೆಯವರು. ಹಂಗೆ ಹಿಡ್ಕೊಂಡು ಸ್ತೋತ್ರ ಸಿಸ್ಟರ್ ಬ್ರದರ್ ಹಲ್ಲೆಲೂಯ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಒಂದಂಟೆ ನನ್ನ ಹಲ್ಲೆಲೂಯ. ಚೆನ್ನಾಗಿ ಗಮನಿಸಿ. ಯಾವಾಗ ನಾವು ದೇವರ ಪ್ರಸನ್ನತೆಯಲ್ಲಿ ಬೆಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಸ್ವೀಕರಿಸಲಿಕ್ಕೆ ಆರಂಭ ಮಾಡ್ತೀವೋ, ಸೈತಾನ ಯಾವಾಗ ನಮ್ಮ ಜೊತೆಗೆ ಬಲಿ ಸ್ಟಾರ್ಟ್ ಮಾಡ್ತಾನೆ. ಬಲವಾಗಿ ಪ್ರೇಯರ್ ಮಾಡೋರು ಇವತ್ತಾಗಲ್ಲ ಸ್ವಾಮಿ ಕ್ಷಮಿಸ್ಬಿಡಿ. ಬಹಳ ಜನರು ನಾವು ಯೋಚನೆ ಮಾಡಿದೇನೋ, ಯೇಸು ಕ್ರಿಸ್ತನ ನಾವು ಒಂದೇ ಶಾಲೆಯಲ್ಲಿ ಓದಿದ್ದೀವಿ. ನಾ 2ನೇ ಕ್ಲಾಸ್ ಆಗಿದಾಗ ಯೇಸು ಕ್ರಿಸ್ತನ 2ನೇ ಕ್ಲಾಸ್, ನನ್ನ ಪಕ್ಕದ ಬೆಂಚಲ್ಲೇ ಅಲೇಕು, ನನ್ನ ಪಕ್ಕದ ಬೆಂಚಲ್ಲೇ. ಸ್ವಲ್ಪ ಮಾರ್ಬಿಟ್ರೆ ಸೈತಾನ್ ಬುಟ್ಟಿಗೆ ಹಾಕ್ಬಿಡ್ತಾನೆ. ಹಲ್ಲೆಲೂಯಾ ಅಂತೀವಿ, ಆಮೇಲೆ ಅಂತೀವಿ, ಸ್ತೋತ್ರ ಮಾಡ್ತೀವಿ, ಬಲವಾಗಿದ್ದೇ ಇರ್ತೀವಿ. ಪಾಸ್ಟ್ ಒಟ್ಟಿಗೆ ಒಳ್ಳೆ ಸಂಬಂಧ ಇರ್ತದೆ, ಪಾಸ್ಟ್ ನಮ್ಮನೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆ ಇರ್ತದೆ. ಆದ್ರೆ ಸಂಬಂಧ ಬರುವಾಗ ಏನೋ ನಾವೇನೋ ರೆಡಿ ಮಾಡಿ ಸಂಬಂಧಿಕರನ್ನೆಲ್ಲ ಎಲ್ಲಿ ತರ್ತೀವಿ ಹೇಳ್ರಪ್ಪ, ಎಲ್ಲಿ ತರ್ತೀವಿ? ಎಲ್ಲಾದ್ರೂ ನಮ್ಮ ಜನರು ಕರ್ನಾಟಕ ಎಲ್ಲಾದ್ರೂ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ, ದೇವ್ರು ನಾಳೆ ಸಾಯಿಸ್ತಾನ. ಇಂದ ಹೇಳ್ರಿ, ಹೌದಲ್ಲಪ್ಪ? ಎಲ್ಲಿ ಕರ್ಕೊಂಡು ಬರ್ಬೇಕು? ಸಂಬಂಧಿಕರನ್ನ ಎಲ್ಲಿ ಕರ್ಕೊಂಡು ಬರ್ಬೇಕು? ಅದಕ್ಕೆ ನೀವೇನ್ ಮಾಡ್ಬೇಕು? ನೈಸ್ ಅಲ್ರಿ, ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾ? ಹಂಗಂತೇಳಿ ಬೈಬಲ್ ಹೇಳ್ತದ. ನಾವೆಲ್ಲ ಏನ್ ಮಾಡ್ತೀವಿ? ಪೀಚೆ ಮೋಡಾಗ ನಾ ಏನು ನಾಮದಲ್ಲಿ ಅಕ್ಕ ಏನ್ ಮಾಡ್ತಿದ್ದೀಯ? ಅವಾಗಲೇ ಅಣ್ಣ ಏನ್ ಮಾಡ್ತಾ ಇದ್ರಿ? ಆಗೋದಿಲ್ಲ. ನಾವು ಮಾತನಾಡೋದಿಲ್ಲ, ನಾವು ನೈಸ್ ಮಾಡೋದಿಲ್ಲ, ನಾವು ಗುಣ ಆಗೋದಿಲ್ಲ. ಮಂಡಿ ಏನಾಗಬೇಕು? ಮಂಡಿ ಊರ್ಬೇಕು, ಕಣ್ಣೀರು ಬರ್ಬೇಕ್ರಿ. ಹಲ್ಲೆಲೂಯಾ. ಮೈಕ್ ಮಾಡ್ತೋಗ್ಬಿಟ್ಟೆ. ಪ್ರೈಸ್ ದಿ ಲಾರ್ಡ್. ನನ್ನ ಅನುಭವದ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ. ನೀವು ಏನೇ ಮಾಡ್ರಿ, ನಿಮಗಿಲ್ಲ ಅಂದ್ರೂ ಅವ್ರನ್ನ ಕರೆಸಿ ಹೇಗಾರು ಮಾಡಿ ಇರುವಾತನೇ ಯೇಸು ಪ್ರಾರ್ಥನೆ ಅಲ್ಲದ ಕಡೆಗೆ ನಮ್ಮ ಸಂಬಂಧಿಕರು ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಅಂಗೀಕರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಪ್ಲಾನ್ ಮಾಡಿದ್ರು. ಹಲ್ಲೆಲೂಯ. ಅವ್ರು ಬರೋದಲ್ರಿ. ಯಾಕಂದ್ರೆ ನೀವು ದೇವ್ರ ಕಡೆ ತಿರುಗಿಕೊಂಡವರು ಇವತ್ತು ಯಾರ ಕಡೆ ತಿರ್ಕೊಂಡಿದ್ರಿ? ತೊಂದರೆ ಇಲ್ಲ, ನಾ ಬೀಳೋದಿಲ್ರಿ. ಸ್ವಲ್ಪ ದೇವ್ರ ತಾಕತ್ ಕೊಟ್ಟಾನ, ಇವತ್ತೇ ತಾಕತ್ ಕೊಟ್ಟಾನ. ನಾ ಪಾಸ್ ಹೇಳಿದೆ, ಮೆಸೇಜ್ ಮಾಡುವಾಗ
ಯೇಸು ನಾಮಿಗೆ ವಂದನೆಗಳು. ಒಳ್ಳೆ ಸೇವಕರನ್ನು ಕೊಟ್ಟಿದ್ದಾನೆ. ಅವರು ಮುಂದಿನ ಭಾಗವನ್ನು ಅವ್ರು ನಡೆಸ್ತಾನೆ ಅಂತೇಳಿ ಮನೆಯಿಂದ ಬರುವಾಗ ಹಂಗೆ ಹೇಳಿ ಬಂದಿದ್ರು. ಏನಾಯ್ತು ತೊಂದರೆ ಇಲ್ಲ. ಕಬಡ್ಡಿ ಆಡುವಾಗ ಅವನ ಅಕ್ಕ ಸೇರಿ ನನ್ನ ಎಳೆದಾಕ್ಬಿಟ್ರು ಕೆಳಗೆ. ನಿಮಗೆಲ್ಲ ಯಾರು ನೋಡ್ಬೇಕಂದ್ರೆ ಪಾಸ್ಟದ ವಿಡಿಯೋ ಇದೆ. ಒಳ್ಳೆ ಕಬಡ್ಡಿ ಆಡ್ತೀನಿ ನಾನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಯಾವಾಗ ದೇವರ ಸಮ್ಮುಖವನ್ನು ಬಿಟ್ಟು ಜಸ್ಟ್ ತಿರುಗಿಕೊಳ್ತೀನೋ ಕಳ್ಳ ಬಂದು ಏನ್ ಮಾಡ್ತಾನೆ, ಪ್ರೇಯರ್ ಮಾಡ್ಲಿಕ್ಕೆ ಆಗುವುದಿಲ್ಲ ಪಾಸ್ಟರ್. ಬಹಳ ಪ್ರಯತ್ನ ಪಡ್ತೀನಿ ಪಾಸ್ಟರ್. ಪಾಸ್ಟರ್ಮ್ಮ ಏನೋ ಗೊತ್ತಿಲ್ಲ, ಮನಸ್ಸೇ ಇಲ್ಲ. ಯಾರು ಹೇಳೋದು? ವಿಶ್ವಾಸಿ ಹೇಳ್ತಾರ? ಹೋ ಅಂದ್ರೆ ನೀವೆಲ್ಲ ವಿಶ್ವಾಸಿ. ಗಟ್ಟಿಯಾಗಿ ಹಲ್ಲೆಲೂಯಾ. ದಯಮಾಡಿ ಈ ಕಡೆಯವ್ರು ಯಾರು ಹೇಳ್ಬೋದು? ನಮ್ಮ ಕಡೆಯವರು ಅವ್ರೊಬ್ಬರೇ ಪಾಪ. ಚೆನ್ನಾಗಿ ಸಂತೋಷವಾಗಿರ್ರಿ. ದೇವರು ನಮ್ಮ ಜೊತೆಗಿದ. ಲೋಕದಲ್ಲಿ ಏನೆಲ್ಲ ದುಡಿದ್ರು, ಎಷ್ಟೆಲ್ಲ ಪಿಕ್ಚರ್ ನೋಡಿದ್ರು, ಎಷ್ಟೆಲ್ಲ ಎಣ್ಣೆ ಹೊಡೆದ್ರು, ಎಷ್ಟೆಲ್ಲ ಕಬಾಬ್ ಎಲ್ಲ ತಿಂದ್ರು ಕೂಡ ಸಂತೋಷ ಬರ್ಲಿಲ್ರಿ. ಅದು ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳೊಟ್ಟಿಗೆ ಇರುವಂಥದ್ದೇ ಬಹಳ ಸಂತೋಷ. ಅದು ಬಹಳ ಜನ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ಯಾ? ನನ್ನ ಸೌಂಡ್ ಎಲ್ಲರೂ ಕೇಳ್ತಾರೆ ಸರಿಯಾಗಿ. ನಿಮಗೆ ಗೊತ್ತಿದೆಯಾ? ಈ ಇನ್ನೊಂದು ಆವರ್ತಿ ನಮ್ಮ ಪ್ರಸಂಗಕ್ಕೆ ಮುಂದೆ ಹೋಗ್ತೀನಿ. ಈ ಕಡೆ ಸೈಡ್ ಮಾತ್ರ ಹಲ್ಲೆಲೂಯಾ. ಈಗ ಹುಷಾರಾಗ್ಬಿಟ್ರು. ಕೀರ್ತನೆ 33:3. ಕೀರ್ತನೆ 33:3. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಆಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಸಾಕು. ಇಲ್ಲಿ ನೋಡಿ ಎಲ್ಲರೂ, ಇಲ್ಲಿ ನಾವು ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ವಿಶ್ವಾಸಿ ನಾವೆಲ್ಲ. ಯಾರು ವಿಶ್ವಾಸಿ? ಯಾವ ವಿಶ್ವಾಸಿ? ಅದನ್ನ ಸ್ಲೋ ಹೇಳ್ತೀರಿ ಮಾರಾಯರ. ಗಟ್ಟಿ ಆಗಲಿ. ನಾವೆಲ್ಲ ಯಾವ ವಿಶ್ವಾಸಿ? ಒಳ್ಳೆ ವಿಶ್ವಾಸಿ. ಒಳ್ಳೆ ವಿಶ್ವಾಸಿ ಏನ್ ಮಾಡ್ತಾರೆ? ಅವಾಗಲ್ಲ ಪಾಸ್ಟರ್ ನನಗೊಂದು ಜಲ್ದಿ ತಂದು ಕೊಡ್ರಿ. ಕೆಲವೊಂದು ವಿಶ್ವಾಸಿಗಳು ನೋಡಿ ಪಾಸ್ ನೈಟಲ್ಲಿ ನಿದ್ದೆ ಮಾಡಲ್ಲ. ಎಂತ ಒಳ್ಳೆ ವಿಶ್ವಾಸಿಯಪ್ಪ. ಪಾಸ್ಟರ್ ಐಡಿಯಾ ಏನು ಗೊತ್ತಾ? ಪಾಸ್ಟರ್ ರೊಕ್ಕ ಖರ್ಚು ಮಾಡಿ ವಿಶ್ವಾಸಿಗೆ ಜಲ್ದಿ ತಂದು ಕೊಡ್ತಾರೆ. ಯಾವಾಗ ಪೀಚೆ ಮೂಡ ಅಂತಾರ, ಜಲ್ಲರಿ ಅಲ್ಲೇ ಇರ್ತಾರೆ. ಅದು ಧೂಳು ಹಿಡಿದು ಆರಾಧನೆ ಮಾಡ್ಲಿಕ್ಕೆ ಮನ್ಸು ಬರೋದಿಲ್ರಿ. ವಾಕ್ಯ ಓದ್ಲಿಕ್ಕೆ ಮನ್ಸು ಬರೋದಿಲ್ಲ. ಎಲ್ಲಿ ನಾವು ಎಲ್ಲಿ ಜಾಯಿಂಟ್ ಆಗಿದ್ವಿ? ಯೇಸು ಕ್ರಿಸ್ತನ ಬಳಿಗೆ ಇದ್ದವ್ರು ಎಲ್ಲಿ ಜಾಯಿಂಟ್ ಆಗಿದ್ವಿ? ಬೇಗ ಎಲ್ಲಿ ಅಂದ್ರೆ ಸಂಬಂಧಿಕರು ಬಿಟ್ಟು ಬಿಡ್ಬೇಕಂತ ನಾ ಹೇಳೋದಿಲ್ಲ. ನನ್ನ ಅರ್ಥ ಅದಲ್ಲ. ಫಸ್ಟ್ ಯಾರು? ಅವ್ರು ಹೇಳಿದ್ರೆ ಅವರೇ ರಕ್ಷಣೆ ತರ. ನಿಮ್ಮ ಸಂಬಂಧಿಕರಲ್ಲ. ಇರುವಾತನ ಯೇಸು ಪ್ರಾರ್ಥನೆ ಬರ್ಬೇಕಂದ್ರೆ ನಿಮ್ಮ ಮಂಡಿ ಕೆಳಗೆ ಊರಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಹೊರತುಪಡಿಸಿ ಈ ಸ್ಥಳದಲ್ಲಿ ನಾ ಹೇಳಿದ ವ್ಯಕ್ತಿ ಯಾರು ಬರುವುದಿಲ್ಲ. ನೀವು ಎಷ್ಟೇ ನೈಸ್ ಮಾಡಿದ್ರು ಬರುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಇರ್ತದೆ, ತಂದೆಯ ದೇವರು ಎಳೆದೇ ಹೊರತು ಯಾರು ಕ್ರಿಸ್ತನ ಒಳಗೆ. ಇನ್ನೊಂದು 33:3. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಆಡಿರಿ, ತುಂಬಾ ಆಟ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಸಾಕು. ಹೊತ್ತಾಗಿ ಯಾರು ಬಂದಿದ್ದಾರೆ? ರಕ್ಷಣೆ ಹೊಂದಿದಾಗ. ಥ್ಯಾಂಕ್ ಯು. ಓಕೆ. ರಕ್ಷಣೆ ಹೊಂದಿದಾಗ ಬಹಳ ಏನು ತುಡಿಪಿಗೆ ನಾ ತಮಿಳಲ್ಲಿ, ಕನ್ನಡದಲ್ಲಿ ದಾವ. ಹಂಗೆ ಒಂದು ಈ ಸಣ್ಣ ನಾಯಿ ಮರಿ ಸಾಕಿ ನೋಡ್ರಿ. ಅದು ನಾವು ಓದ್ಗಳು ಏನ್ ಮಾಡ್ತೀವಿ? ಆ ದೇವ ಸಮ್ಮುಖದಲ್ಲಿ ನಾವೇನ್ ಮಾಡ್ತೀವಿ? ಚೆನ್ನಾಗಿ ಆರಾಧನೆ ಮಾಡೋದು, ಪ್ರಾರ್ಥನೆ. ಅದು ಬಿಟ್ಟರೆ ಬೇರೆ ಏನು ಕೆಲಸ ಅಲ್ಲ ನಮಗೆ. ಮನೆ ಕೆಲಸ ಮುಗಿದ ಕೂಡಲೇ ಹೋಗಿ ಪ್ರಾರ್ಥನೆ ಮಾಡೋದು. ಸಡನ್ಲಿ ಯಾರು ಬಂದ್ರು?
ನೀವು ಹೇಳಿದ್ರೆ ನಾನು ಮುಂದೆ ಹೋಗ್ತೀನಿ, ಇಲ್ಲ ನಾನು ನಡೀತಾ ಮನೆಗೆ ಹೋಗ್ಬಿಡ್ತೀನಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ಬೇಕು. ತವಕ ಅಂದ್ರೆ ಏನು? ತವಕ ಅಂದ್ರೆ ಏನು? ಸರ್, ಬೆಂಗಳೂರು ಭಾಷೆಯಲ್ಲಿ ತವಕ ಅಂದ್ರೆ ಏನು? ಆ ಥರ ಇದೆಯಾ? ಸ್ವಲ್ಪ ಇದೆ ಪಾಸ್ಟರ್. ಎಷ್ಟಿದೆ? ಪಾಪ ಅವರು ಬಹಳ ಕಷ್ಟಪಟ್ಟಿದ್ದಾರೆ, ಭಾಷೆ ಬಹಳ ಕಷ್ಟಪಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಇಷ್ಟು ಜನ ಇಲ್ಲಿ ಬರ್ತಾರೆ, ಸಂಡೇ ಇದು ಫುಲ್ ತುಂಬ್ತಾರ ಅಂದ್ರೆ ಅವರು ನಾವು ಸಂತೋಷ ಪಡ್ತೀವಿ. ಯಾಕಂದ್ರೆ ಅವ್ರ ಸಭೆ ನಾವು ಬಹಳ ಸಂತೋಷ ಪಡ್ತೀವಿ. ಯಾಕಂದ್ರೆ ಒಬ್ಬೊಬ್ಬ ಜನರು ಇಲ್ಲಿ ಕುತ್ಕೊಳ್ಬೇಕಂದ್ರೆ ಪಾಸ್ರು ಬಹಳ ಕಷ್ಟಪಟ್ಟಿದ್ದಾರೆ. ಆದಿಯಿಂದಲೂ ಅವ್ರ ಜೊತೆ ಏನಾಯ್ತು. ಹಲ್ಲೆಲೂಯ. ಆತುರ ಪಡ್ತಿರೋ ಅಂತ ವಿಶ್ವಾಸಿಗೆ ಈಗೇನು ಪ್ರಾಬ್ಲಮು? ಫಾಸ್ಟ್ ಏನೋ ಒಂದು ಥರ ಆಗ್ತದೆ. ಪ್ರೇಯರ್ ಮಾಡ್ಲಿಕ್ಕೆ ಮನ್ಸಾಗ್ತಲ್ರಿ, ಬೈಬಲ್ ಓದ್ಲಿಕ್ಕೆ ಮನ್ಸಾಗುತ್ತಲ್ಲ. ಒಂದು ಸಲ ನೀವು ಏನ್ ಮಾಡಿ, ತಲೆ ಮೇಲೆ ನೀವು ಮಾಡುವಂತ ಕೆಲಸ ಮಾಡ್ಲೇಬೇಕು. ಏನ್ ಮಾಡಿ, ಫಸ್ಟ್ ಏನ್ ಮಾಡ್ಬೇಕು? ಪ್ರಾರ್ಥನೆ ಮನಸ್ಸು ಕೊಡ್ಬೇಕು. ನಮಗೆ ಪ್ರಾರ್ಥನೆ ಇರುವಾಗ ಏನಾಗ್ತದೆ, ಅವರು ಯಾರಾಗ ಕರೆದ್ಬಿಟ್ಟು ನಾವೇನ್ ಮಾಡ್ತೀವಿ, ಅವ್ರಿಗೆ ಬೇಜಾರಾಗಬಾರ್ದು. ಯಾರಿಗೆ ಬೇಜಾರಾಗ್ಬಾರ್ದು? ಅವ್ರಿಗೆ, ಥ್ಯಾಂಕ್ ಯು ಮಾ, ಅವ್ರಿಗೆ ಬೇಜಾರಾಗ್ಬಾರ್ದು. ಏನ್ ಮಾಡ್ತೀವಿ, ಈ ಪ್ರಾರ್ಥನೆ ನಿಲ್ಲಿಸಿ ಬೈಬಲ್ ಓದೋದು ಬಿಟ್ಟು ನಾವೇನ್ ಮಾಡ್ತೀವಿ ಸರ್, ನೀವು ಯಾರು ಓಡ್ಲಿಲ್ಲ ಇರ್ಬೋದು, ಪಾಸ್ ಭಾಳ ಭಾಗ್ಯವಂತರು, ಯಾರು ಓಡ್ಲಿಲ್ಲ ಅಂತ ಬಸ್. ಹಲ್ಲೆಲೂಯ, ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದಾನೆ. ಹಲ್ಲೆಲೂಯ. ನಮ್ಮ ಫಸ್ಟ್ ಡ್ಯೂಟಿ ಏನು ಹೇಳಿ? ಬೈಬಲಿಗೆ ಮಾತು. ಯಾಕೆ ನನ್ನ ಜೀವಿತ ಮಾರ್ಪಡಿಸಿದೆ ಈ ಒಂದು ಪುಸ್ತಕ. ಹಲ್ಲೆಲೂಯ. ನಾ ಸಾಧಾರಣ ವ್ಯಕ್ತಿ ಅಲ್ಲ, ಯಾರು ಮಾತು ಕೇಳದೇ ಇರುವಂತ ವ್ಯಕ್ತಿ. ನನ್ನನ್ನು ಮಾರ್ಪಡಿಸಿ ಇವತ್ತು ಒಬ್ಬ ಸಭೆಯ ನಾಯಕನಾಗಿ ನನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಾದಂತ ಒಂದೇ ಒಂದು ಬುಕ್, ಅದು ಸತ್ಯವೇದ ಮಾತ್ರ. ಕೈಯಲ್ಲಿ ಬಲ ಇಲ್ರಿ, ಕಾಲಲ್ಲಿ ಬಲ ಇಲ್ಲ, ಚರಿಗೆಯಲ್ಲಿ ನೀರು ತೆಗೆದು ಕುಡಿಲಿಕ್ಕೆ ತಾಕತ್ತು ಕೂಡ ಇಲ್ಲ, ಹೊರಗಡೆ ಓಡ್ಲಿಕ್ಕೆ ನಡಿಲಿಕ್ಕೆ ಆಗದೆ ಇರುವಂತ ವ್ಯಕ್ತಿ. ಶಾಲೆಯಲ್ಲಿ ಓಟ ಇದ್ರು ನಾ ಬದಿಗೆ ಕುತ್ಕೋಬೇಕು. ವಾಲಿಬಾಲ್ ಆಡ್ಬೇಕಂತ ಆಸೆ ಪಟ್ರು ಆಡ್ಲಿಕ್ಕೆ ಆಗೋದಿಲ್ಲ. ಶಾಲೆಯ ಮಕ್ಕಳು ಗೇಲಿ ಮಾಡ್ತಿದ್ರು. ಟೀಚರ್ ಬಂದು ಬದಿ ಕುತ್ಕೊಳ್ಳಪ್ಪ, ನಿನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿದ ವ್ಯಕ್ತಿ. ನೀ ಭಾಳ ಅದು ಇದೆಯೇ, ಮೊದಲೇ ಕೈ ಕಾಲು ನೆಟ್ಟಗಿಲ್ಲ, ನೀ ಏನಾರಾದ್ರೆ ತುಂಬಾ ಕಷ್ಟ ಪಡ್ಬೇಕಾಗ್ತದೆ, ನೀ ಹೋಗಿ ಬದಿ ಕೂತ್ಕೋ, ಆದಷ್ಟು ಮಟ್ಟಿಗೆ ಓದು ಅಂತ ಹೇಳುವಂತ ವ್ಯಕ್ತಿ. ಕೆಲಸ ಮಾಡ್ಲಿಕ್ಕೆ ಹೋದ್ರು ಅಲ್ಲಿ ಕೂಡ ಹಿಂಸೆ. ಏನ್ ಹಿಂಸೆ? ಸೈಡ್ ಓಡ್ಬಾರ್ದು, ನಿನ್ನ ಹತ್ರ ಆಗುದಿಲ್ಲ. ಎಲ್ಲರೂ ಫಂಕ್ಷನ್ ಹೋದ್ರು ಅಲ್ಲೂ ಹಿಂಸೆ. ಮಧ್ಯದಲ್ಲಿ ಬರ್ಬೇಡೋ ಮಾರಯ್ಯ, ಯಾರ ತಳ್ಳು ಬಿಟ್ರೆ ಬಿದ್ದು ಬಿಡ್ತೀಯ. ಹಿಂಸೆ ಇಲ್ಲದೆ ಇರುವಂತ ಒಂದೇ ಒಂದು ಸ್ಥಳ, ಅದು ದೇವರ ಸಭೆ ಬರೀ. ಅಲ್ಲಲ್ಲೂ, ಯಾಕಂದ್ರೆ ಅಲ್ಲಿ ದೇವರ ಪ್ರಸನ್ನತೆ ಇದೆ. ಆಮೇನ್, ಅಲ್ಲಲ್ಲೂಯ. ದೇವ ಪ್ರಸನ್ನತೆ ಇರುವಂತ ಸ್ಥಳಕ್ಕೆ ನಾ ಯಾವಾಗ ಬಂದು ನನ್ನ ಜೀವಿತ ಮಾರ್ಬಿಡ್ತು. ಅದಕ್ಕೆ ಹೇಳಿದೆ, ದೇವರು ನಮ್ಮನ್ನು ನಿಮ್ಮನ್ನು ನೋಡ್ತಾ ಇದೆ. ವಿಶ್ವಾಸಿಗಳಾಗಿ ನಮ್ಮನ್ನು ಆತನ ರಕ್ತದಿಂದ, ಆತನ ಹೆಸರಿನಲ್ಲಿ ದೇವರ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬೆಳೆಸಿ ನಿಲ್ಲಿಸಿದ್ದಾನೆ. ಯಾವಾಗಲೂ ಯೇಸುನೊಟ್ಟಿಗೆ ನಮಗೆ ಒಳ್ಳೆ ಸಂಬಂಧ ಇರಬೇಕು. ನೀವು ಯೇಸುನೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ, ಒಳ್ಳೆ ಅನ್ಯೋನ್ಯತೆಯಲ್ಲಿದ್ದರೆ ನಿಮ್ಮ ನಾಯಕಿಯೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆಯಲ್ಲಿ ಇರ್ತೀರಿ. ಸ್ವಲ್ಪ ಮಿಸ್ ಆಗಿ ತಿರುಗಿಬಿಟ್ರೆ ಏನಾಗ್ತದೆ? ಹಲ್ಲೆಲೂಯ. ತಿರುಗಿಬಿಟ್ರೆ ಏನಾಗ್ತದೆ? ಕಟ್ಟಾಗ್ಬಿಡ್ತದೆ. ಹೋರಾಡೋದು ಮನುಷ್ಯರ ಜೊತೆಯಲ್ಲ, ಅಂಧಕಾರ ಅಧಿಪತಿಗಳ ಮೇಲಿಂದು ಹೋರಾಡೋದು ಮನುಷ್ಯ. ಹಿಂಗೇಳಿ ಆರಾಧನೆ ಮಾಡುವಂತ ವ್ಯಕ್ತಿ ಟರ್ನ್ ಆಗ್ಬಿಟ್ರೆ ಟೋಟಲಿ ಅವನ ಮನಸ್ಸಿನಲ್ಲಿರುವಂತ ಅವನ ಸ್ಥಿತಿಗತಿಗಳೇ ಬದಲಾವಣೆ ಆಗ್ತದೆ. ವಾಕ್ಯದ ಶಕ್ತಿ ಅವನಲ್ಲಿ ಕೊರತೆ ಆಗಿರ್ತದೆ, ಪವಿತ್ರಾತ್ಮನ ಕೃಪೆ ಕೊರತೆ ಆಗಿರ್ತದೆ. ಅವನು ಮಲಗಿದ್ರೂ ನಿದ್ದೆ ಬರಲ್ಲ, ಎದ್ರೂ ನಿದ್ದೆ ಬರಲ್ಲ. ಆ ನಿದ್ದೆಯನ್ನು ಕೆಡಿಸ್ಲಿಕ್ಕೋಸ್ಕರ ಸೆಲ್ ಫೋನಲ್ಲಿ ಚೆನ್ನಾಗಿ ಕೆಲವು ವಿಡಿಯೋಗಳನ್ನು ನೋಡ್ತಾ ಇರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ನಿಮಗೆ ಬಿಡುಗಡೆ ಬೇಕಂತೇಳಿ ಬಂದಿದ್ರಿ. ಸೇವಕರು ಹೇಳಿದ್ರು, ನಮಗೆ ನಿಮಗೆ ದೇವರ ಕೃಪಾವರಗಳನ್ನು ಕೊಡುತ್ತಾನಂತ ಹೇಳಿದ್ರು.
ಖಂಡಿತವಾಗಿ ಇವತ್ತು ನಿಮ್ಮೆಲ್ಲರಿಗೂ ನನಗೂ ಕೂಡ ಕೃಪಾ ವರಗಳಿಂದ ದೇವರು ತುಂಬಿಸುವ ಆತನಾಗಿದ್ದಾನೆ. ಆದರೆ ಒಂದು ಜಸ್ಟ್ ನಾವು ಮಿಸ್ ಆಗಿ, ಹಲ್ಲೆಲೂಯಾ ಹಲ್ಲೆಲೂಯಾ, ಕೃಪಾವರಗಳ ನಮ್ಗೆ ಬೇಕಾ? ನಾವು ದೇವ್ರ ಕಡೆಗೆ ಬಂದ್ಬಿಡೋಣ. ಆಸ್ತಿ ಅಂತಸ್ತು ಮುಂದೆಲ್ಲ ಯಾರು ಬೇಕು ನಮಗೆ? 2009 ಸೇವೆಗೋಸ್ಕರ ಕುಮಟಾ ಪಟ್ಟಣಕ್ಕೆ ಹೋದವ್ರು, ಒಳ್ಳೆ ಗೆಳೆಯ. ಬೈಬಲ್ ಕಾಲೇಜ್ ಮುಗಿದ ಮೇಲೆ ಅವರು ಗೆಳೆತನ ಕಟ್ಟಾಗ್ಬಿಡ್ತು. ಕಟ್ಟಾಯ್ತಂದ್ರೆ ಅವ್ರು ಬೆಂಗಳೂರಲ್ಲಿ ಅವರು ಒಂದು ಕಡೆ ಹೋಗ್ಬಿಟ್ರು. ನಾವು ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಕಾರವಾರ ಪಟ್ಟಣಕ್ಕೆ ಹೋದೆ. ನಮ್ಮ ಬಾಸ್ರು ಭಾಳ ಹೇಳಿದರು, ನಮ್ಮ ಜೊತೆ ಇದ್ದು ಬಿಡು, ಎಲ್ಲವನ್ನು ನಾವು ನೋಡ್ಕೊಳ್ತೀವಿ ಅಂತೇಳಿ. ನಾ ಹೇಳಿದೆ, ಇಲ್ಲ ಪಾಸ್ಟ್ರೆ, ನನಗೆ ಹಳ್ಳಿ ಸೇವೆ ಮಾಡ್ಬೇಕಂತ ಭಾಳ ಆಸೆ. ಯಾವ ಸೇವೆ? ಗುಳ್ಳಿ ಸೇವೆ ಅಲ್ರಿ, ಹಳ್ಳಿ ಸೇವೆ. ಯಾವ ಸೇವೆ? ಹಲ್ಲೆಲೂಯಾ, ಹಳ್ಳಿ ಸೇವೆ ಮಾಡ್ಬೇಕಂತ ಭಾಳ ಆಸೆ. ನಾನು ಏನು ಮಾಡಬೇಕು? ಹಳ್ಳಿಗೆ ಹೋಗ್ಬೇಕು. ನಾನು ತಿರುಗಿ ನಮ್ಮ ಕಾರವಾರ ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಯಾವ್ದಾರ ಹಳ್ಳಿ ಪ್ರದೇಶನ ಸೇವೆ ಮಾಡ್ಕೊಂಡು ಭಾಳ ಆಸೆ ಇದೆ ಅಂತ ಹೇಳ್ಕೊಡ್ಲೆ. ಪಾಸ್ಟ್ ಆಶೀರ್ವಾದ ಮಾಡಿ ಕಳಿಸಿಲ್ರಿ. ಪಾಸ್ಟ್ ಏನು ಮಾಡಿದ್ರು? ಆಶೀರ್ವಾದ ಮಾಡಿ ಕಳಿಸಿಲ್ಲ ಪುಟ್ಟಿ. ಪಾಸ್ಟ್ ಬೈದು ಕಳಿಸ್ಬಿಟ್ಟು. ಯಾರು ಪಾಸ್ಟ್ ಹೇಳಿದ್ರು, ನಮ್ಮ ಸಂಗಡ ಇದ್ದು ಬಿಡಪ್ಪ. ನನ್ನ ಮನದಾಸೆ ಹಳ್ಳಿಯ ಪ್ರದೇಶದಲ್ಲಿ ಸೇವೆ ಮಾಡ್ಬೇಕಂತೇಳಿ. ಅದಕ್ಕೋಸ್ಕರ ನಮ್ಮ ಪಾಸ್ಟ್ ಹೇಳಿದ್ರು ಕೂಡ ನಾನು ಕೇಳಿದೆ. ಕುಮಟಾ ಪಟ್ಟಣಕ್ಕೆ ಹೋದೆ 2009. ಯಾವ ಗೆಳೆಯರು ಇಲ್ಲ. ಈ ಬೈಬಲ್ ಕಾಲೇಜ್ ಮುಗಿದ ಮೇಲೆ ನೀವು ಜನರಲ್ ಕಾಲೇಜ್ ಹೋದ್ರೆ ಅದೇ ನಡೀತದೆ ಬಿಡ್ರಿ. ಬೈಬಲ್ ಕಾಲೇಜ್ ಮುಗಿದ ಮೇಲೆ ಎಲ್ಲರೂ ಅಪ್ಕೊಂಡು ಕಣ್ಣೀರ ಮೂಗು ಸಿಂಬಳ ಅಲ್ಲ, ಕಣ್ಣೀರಲ್ಲಿ ಬಂದ್ಬಿಡ್ತು. ಮುಗಿದ ಮೇಲೆ ಒಂದು ಕಾಲ್ ಕೊಡಲ್ಲ. ಏನ್ ಕಣ್ಣೀರಪ್ಪ, ಅಡ್ರೆಸ್ ತಗೊಳ್ಳೋದೇನು, ಫೋನ್ ನಂಬರ್, ಒಂದೊಂದು ಫೋನ್ ನಂಬರ್ ಕೊಟ್ಟಿಲ್ರಿ, 2-3 ಫೋನ್ ನಂಬರ್ ಕೊಟ್ಟಿರ್ತಾರೆ. ನಾವು ಕುಮಟಾ ಪಟ್ಟಣದಲ್ಲಿ ಹೋಗಿ ಬಹಳ ಕಷ್ಟಪಟ್ಟಿದ್ದೆ. 1 ವರ್ಷ ಆಯ್ತು, ಒಂದು ಆತ್ಮನು ಬಂದಿಲ್ಲ. ನಾನೇ ಚಾಪೆ ಆಗ್ತಿದೆ, ನಾನೇ ಪ್ರಸಂಗ ಮಾಡ್ತಿದ್ದೆ. ಅಲ್ಲೆಲ್ಲೂಯ್ಯ, ದೇವರ ನಾಮಕ್ಕೆ ಮಹಿಮುಂಟಾಗಲಿ, ಎಲ್ಲರೂ ಗಟ್ಟಿಯಾಗಿ ಅಲ್ಲೆಲ್ಲೂ ಹೇಳಿದ. ಯಾರು? ನಾ ಹೇಳಿದ್ರು ನಮ್ಮ ಸಭೆ ಬಗ್ಗೆ, ನೀವು ಅಲ್ಲೆಲ್ಲೂ ಹೇಳ್ತೇವೆ. ನಾ ಹೇಳುವಂತ ವಿಷಯವನ್ನು ಚೆನ್ನಾಗಿ ಗಮನಿಸಿ ಅಲ್ಲೆಲ್ಲೂಯ್ಯ. ನಾ ಗಟ್ಟಿಯಾಗಿ ಅಲ್ಲೆಲ್ಲೂಯ್ಯ ಅಂತ ಹೇಳಿದ್ರೆ ಕೆಳಗಿಂದ ಒಂದು ಸೌಂಡ್ ಬರಲ್ಲ. ಯಾಕಂದ್ರೆ ಒಬ್ಬ ಜನರು ಇಲ್ಲ. ನಿಜ ಹೇಳ್ತೀನಿ ರೀ, ಬಹಳ ಸೇವೆಯಲ್ಲಿ ಬಹಳ ಕಷ್ಟಪಟ್ಟಂತ ವ್ಯಕ್ತಿ. ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಸೇವಕನಾದ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಂದೇ ಭಾರ, ದೇವರೇ ನನ್ನ ಹಣ ಬೇಡ ಸ್ವಾಮಿ, ಬೆಳ್ಳಿ ಬಂಗಾರ ಬೇಡ ಸ್ವಾಮಿ, ಈ ಜನರು ನಿನ್ನನ್ನು ಕಾಣಬೇಕು, ಈ ಜನರು ನಿನ್ನನ್ನು ಸ್ವಂತ ರಕ್ಷಣೆ ಆಗಿ ದೇವರಾಗಿ ಅಂಗೀಕರಿಸಬೇಕು. ರೋಡೆಲ್ಲ ತಿರುಗಾಡಿ ಕಣ್ಣೀರು ಆಗ್ತಾ ಇದೆ. ಬಸ್ ಮೇಲೆ ಕುತ್ಕೊಂಡು ಹೇರ್ಫೋನ್ ಹಾಕಿ ಹಾಡುಗಳನ್ನು ಕೇಳಿದಾಗ ಹಾಗೇ ಕಣ್ಣೀರು ಬರ್ತಿದೆ. ದೇವರೇ, ಎಲ್ಲರಿಗೂ ಆತ್ಮ ಕೊಡ್ತೀವಿ ಸ್ವಾಮಿ, ಎಲ್ಲರಿಗೂ ಜನರು ಕೊಡ್ತಾ ಇದೀಯಾ, ನನಗೆ ಯಾಕೆ ಕೊಟ್ಟಿಲ್ಲ? ಎಷ್ಟೇ ಕಣ್ಣೀರು ಹಾಕಿದ್ರು ಒಂದು ಆತ್ಮ ಬಂದಿಲ್ಲ. 2 ವರ್ಷ ಆಯ್ತು. ಎಲ್ಲರೂ ಕೇಳ್ತಾರೆ, ಏನಪ್ಪ ಸೇವೆ ಮಾಡ್ತಾ ಇದೆಯಾ? ಯಾರ ಬಂದ್ರ? ಯಾರಿಲ್ಲ ಪಾಸ್ಟರ್. 3 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ಮೀಟಿಂಗ್ ಎಲ್ಲರೂ ಹೋಗ್ತಿದೆ, ಮೀಟಿಂಗ್ ಕೇಳ್ತಿದೆ, ಬ್ರದರ್ ಪ್ರೈಸ್ ಲಾರ್ಡ್, ಎಷ್ಟು ವಿಶ್ವಾಸಿಗಳಿದ್ದಾರೆ? ಯಾರು ಇಲ್ಲ ಪಾಸ್ಟರ್. ಹಂಗಂದ್ ಕೂಡಲೇ ಅವರು ಪೀಚೆ ಮೋಡ ಅಂತ ನನ್ನ ಹತ್ರ ಮಾತಾಡದೆ ಹೋಗ್ಬಿಡ್ತಿದ್ರು. ಬಹಳ ದುಃಖಪಟ್ಟು ದೇವ ಸಮ್ಮುಖದಲ್ಲಿ ಕಣ್ಣೀರು ಹಾಕಿ ಸಾಕಾಗಿ ಹೋಗಿ ಫೋನು ಸಿಮ್ ಅಲ್ಲ ಬಿಸಾಕ್ಬಿಟ್ಟು ಒಂದು ಒಳ್ಳೆ ಹೋಟೆಲ್ ಬುಕ್ ಮಾಡಿ ಚೆನ್ನಾಗಿ ತಿಂದ್ಬಿಟ್ಟು ಎಲ್ಲಾರು ದೂರ ಓಡೋಗ್ಬಿಡೋಣ. ಹಲ್ಲೆಲೂಯಾ. ಯಾಕಂದ್ರೆ 3 ವರ್ಷ ಆದರೂ ಯಾರು ಸಿಕ್ಕಿಲ್ಲ. ಬೈಬಲ್ ಕಾಲೇಜಿಂದ ಬರೋ ಬಹಳ ಆಸೆ ಇಟ್ಕೊಂಡು ಬಂದಿದ್ರು. ಓದ್ಕೊಳ್ಳೋ ಒಂದು ಪ್ರಸಂಗ ಮಾಡಿ ಯೇಸು ನಾಮದಲ್ಲಿ ಪೋ ಅಂದ್ಕೊಳ್ಳೆ ಜನರು ಬಿದ್ದು ಬಿಡ್ಬೇಕು. ಪೋ ಅಂದಿಗೆ ಒಂದು ಜನರು ಇಲ್ಲ ಅಲ್ಲ, ಏನ್ ಮಾಡ? ಪಾಸ್ಟರ್ ಸಾಕ್ಷಿ ಕೇಳಿದ್ರ ನೀವು? ನಿಮ್ಮ ಸಭಾ ನಾಯಕರ ಸಾಕ್ಷಿ ಕೇಳಿದ್ರ? ಪಾಸ್ಟರ್ ಹೌದಾ? ನಾಳೆ ಚರ್ಚ್ ಕಟ್ತೀವಿ, ದೊಡ್ಡ ಚರ್ಚ್ ಕಟ್ತಿರಲ್ಲ, ಅಲ್ಲಿ ಹೇಳಿ ನೀವು ಕಣ್ಣೀರು ಹಾಕ್ತಿರ ಸಾಕ್ಷಿ ಹೇಳಿದ್ರು. ಅವ್ರು ಭಾಳ ಗಿಡ್ಡಕ್ಕೆ ಭಾಳ ಗುಂಡಕ್ಕೆ ಹಾಕಿದ್ದಾರೆ, ಆದರೆ ಒಂದು ಕಣ್ಣೀರ್ನ ಸಾಕ್ಷಿ ಅವರು. ಹಲ್ಲೆಲೂಯಾ. ಈಗ ನಮ್ಮ ಕಡೆಗೆ ಬರೋಣ. 3 ವರ್ಷ ಆಯ್ತು, ಆತ್ಮನೇ ಬಂದಿಲ್ಲ. ಸಂಘದವ್ರು ಕೇಳಿದ್ರು, ಬ್ರದರ್ ಮಂಜು ಕಮ್ ಹಿಯರ್,
ಎಷ್ಟು ಬಿಲಿವರ್ಸ್ ನಿಮ್ಮ ಚರ್ಚಿಗೆ ಬರ್ತಾ ಇದ್ದಾರೆ? ನಾ ಹೇಳಿದೆ ಒಂದು ಬಿಲಿವರ್ಸ್ ಇಲ್ಲ ಪಾಸ್ಟರ್. ಜಾಗ ಕೊಡಿಸ್ತೀನಿ ಅಂತೇಳಿ ಸೂಟಿಗೆ ಹಣ ತಗೊಂಬಂದ್ರು. ಅವಾಗ ನಮ್ಮ ಅಜ್ಜಿ ಪೇಷಂಟ್ ಅಂದ್ರೆ ಎಲ್ಲ ಅವರೇ ಹಂಗೆ ಮಾಡ್ಬಿಡ್ತಿದ್ರು. ನಾನೇ ಹೋಗಿ ಕ್ಲೀನ್ ಮಾಡ್ಬೇಕು. ನಾನು ನಮ್ಮ ಕಾರವಾರದಲ್ಲಿ ನಮ್ಮ ಅಜ್ಜಿ ಕ್ಲೀನ್ ಮಾಡ್ತಾ ಇದ್ದಾಗ ಫೋನ್ ಬಂದು, ಬೇಗ ಪಾಪ ನಿನಗೆ ಇಮಿಡಿಯೇಟ್ಲಿ ಜಾಗ ಕೊಡ್ತಾರೆ. ನಾನು ಎದ್ದು ಬಿದ್ದು ಓಡ್ ಬಂದೆ. ಜಾಗ ನೋಡಿದ್ರು, ಕಾರ್ ಮೇಲೆ ಕರ್ಕೊಂಡು ಹೋಗ್ತಾ ಅಂತ. ಯಾವಾಗಲೂ ಕಾರ್ ಮೇಲೆ ಹೋಗದೆ ಇರುವಂತ ವ್ಯಕ್ತಿಗೆ ಫಸ್ಟ್ ಟೈಮ್ ಕಾರ್ ಮೇಲೆ ಹೋದಾಗ ಆಕಾಶನೇ ನೋಡ್ದಂಗ ಇದೆ. ಜಾಗ ಕೊಡಿಸ್ತಾರೆ. ಏನ್ ಕೊಡ್ತಾರ್ರಿ? ಈ ಹೇಳ್ರಪ್ಪ, ಏನ್ ಕೊಡಿಸ್ತಾರ? ನೀವೆಲ್ಲ ಹೇಳೋದು ನೋಡಿದ್ರೆ ಬಹಳ ಕಷ್ಟ. ಜಾಗ ಕೊಡಿಸ್ತಾರ. ಗಟ್ಟಿಯಾಗಿ ಹೇಳ್ರಿ, ಏನ್ ಕೊಡಿಸ್ತಾರ? ಹೋಗ್ತಾ ಇರುವಾಗ ಪಾಸ್ಟ್ ಕೇಳಿದ್ರೆ ಎಷ್ಟು ವಿಶ್ವಾಸಿ ಬರ್ತಾರೆ? ನಾ ಹೇಳಿದೆ ಒಬ್ಬರೇ ಬರ್ತಾ ಇದ್ದಾರೆ ಪಾಸ್ಟರ್. ಎಷ್ಟು ವಿಶ್ವಾಸಿ ದೀಕ್ಷಾಸನ ತಗೊಂಡ್ರು? ಸಾರಿ, 5 ಜನ ಬರ್ತಾ ಇದಾರೆ. 5 ಜನರು ಇದ್ರು, 5 ಜನರು ಬರ್ತಾ ಇದಾರೆ. ಎಷ್ಟು ಜನ ದೀಕ್ಷಾಸನ ತಗೊಂಡ್ರು? ಒಬ್ರು ದೀಕ್ಷಾಸನ ತಗೊಂಡ್ರು. ಸೈಟಿಗೆ ಹೋಗಾಯ್ತು, ಜಾಗ ನೋಡಿಬಿಟ್ಟು ಅವ್ರು ಇಂಗ್ಲೀಷಲ್ಲಿ ಡಸ್ ಬುಸ್ ಅಂತ ಮಾತಾಡಿದ್ರು. ನಾ ಹಂಗೆ ಬಾಯ್, ಯಾಕ ನಮ್ಗೆ ಇಂಗ್ಲೀಷ್ ಬರಲ್ಲ, ಅದೇ ತೊಂದರೆ. ಪಕ್ಕದಲ್ಲಿ ಡ್ರೈವರ್ ಪಾಸ್ಟ್ ಅವ್ರು ಕರೆದ್ರು, ಬನ್ನಿ ಬ್ರದರ್ ಕ್ರಿಸ್ಮಸ್ ಆಚರಣೆ ಮಾಡ್ತೀರಾ? ಮಾಡ್ತೀನಿ. ಆವಾಗ ಎಷ್ಟು ಜನ ಬರ್ತಾರೆ? ಆಗ ಒಂದು 15 ಜನ ಬರ್ತಾರೆ. ನಿಮಗೆ ಮಕ್ಕಳು ಸೇರಿಸಿದ್ರೆ ಎಷ್ಟು ಜನ? 3 ಜನ. ಎಷ್ಟಾಯ್ತು? 15 3 ಎಷ್ಟಪ್ಪ? 18 ಆಯ್ತು. ಮತ್ತೆ ನಿಮ್ಮ ಚರ್ಚಲ್ಲಿ ಒಬ್ಬರು ದೀಕ್ಷಾಸ್ನಾನ ತಗೊಂಡಿದ್ದಾರೆ, ಅವ್ರು ಸೇರಿಸಿ ಎಷ್ಟಾಯ್ತು? 19 ಆಯ್ತು. ಅವ್ರ ಹೆಂಡತಿ ಸೇರಿಸಿದ್ರೆ ಎಷ್ಟಾಯ್ತು? 20 ಆಯ್ತು. ಒಂದು 30 ಅಂತ ಹೇಳು. ಅವ್ರೇನು ಬಂದು ನೋಡೋದಲ್ಲ. ಹೇಳಯ್ಯ, ಹೇಳಲ್ಲ. ಹಂಗಲ್ಲ ಹೇಳಿ ನಾನೇನ್ ಮಾಡಿದ್ರು? ನಾನು ಗಾಂಧಿ, ಎಲ್ಲರೂ ಹೇಳಿ. ನನಗಿಂತ ಬಹಳ ಚೆನ್ನಾಗಿರ್ತೀನಿ. ಇನ್ನೊಂದ್ಸತಿ ಹೇಳಿ, ಗಾಂಧಿ. ಗಾಂಧಿ ಅಂದ್ರೆ ಏನು? ಗಾಂಧಿ ತಾತನ ಇಲ್ಲ, ಮುಟ್ಟಾಳ ಅಂತ ಹೇಳಿ ಅರ್ಥ. ಬೇಡ ಅಂದ್ಬಿಟ್ಟ. ಯಾಕೆ ನನ್ನ ದೇವರು ನನ್ನ ಸೇವೆ ಕರೆದಿದ್ದು ನಿಜವಾದ್ರೆ ಆತ ನನ್ನ ಪೋಷಿಸ್ತಾನೆ. ಇವತ್ತು ಆತನೇ ಬೋಧಿಸ್ತಾನೆ. ಇವತ್ತು ನನಗೊಂದು ಗೌರವ ಇದೆ, ನನಗೊಂದು ಸ್ಥಾನಮಾನ ಇದೆ. ಯಾವ ಸೇವಕರು ನನ್ನ ತಳ್ಳಾಗಿರೋ ಅವರು ಇವಾಗ ಫೋನ್ ಮಾಡಿಬಿಟ್ಟು, ಬ್ರದರ್ ಪ್ರೈಸ್ ಲಾರ್ಡ್ ಮೀಟಿಂಗ್ ಇದೆ ಬನ್ನಿ. ಕರೆದಾತನ ಯಾರೇ? ಹತ್ತು ತನ್ನ ಕಾರ್ಯವನ್ನು ಸಾಧಿಸ್ತಾನೆ. 3 ವರ್ಷ ಆಯ್ತು, ನಾನು ಅತಿ ಬೇಗನೆ ಮುಗಿಸ್ತೀನಿ. 4 ವರ್ಷ ಆಯ್ತು. 4.5 ವರ್ಷಕ್ಕೆ ನಾನು ಕುಮಟಾದಿಂದ ಕಾರು ಹೋಗ್ತಾ ಇರುವಾಗ ಒಬ್ಬ ಹಿಂದಿ ಬೈಬಲ್ ಓದ್ಕೊಂಡು ಒಬ್ಬ ಬ್ರದರ್ ಕುಂತಿದ್ರು. ಅವ್ರು ನಮ್ಮ ಊರವ್ರೆ. ನನಗೆ ಹಿಂದಿ ಬೈಬಲ್ ಅಂದ್ರೆ ನನಗೆ ಹಿಂದಿ ಬರೋದ್ರಿಂದ ನಾನು ಹೋಗಿ ಪಕ್ಕಕ್ಕೆ ಕುಂತೆ. ಅವ್ರು ಕೇಳಿದೆ, ಅಪ್ಕ ನಾಮ್ ಕ್ಯಾ ಹೈ? ಮೇರಾ ನಾಮ್ ಪ್ರದೀಪ್ ಹೈ. ಅಪ್ ಕಿಧರ್ रहता है? ಕುಮಟಾ में रहता है. ಓ ಸ್ವಲ್ಪ ಮಾತಾಡಿ ಕೇಳಿದೆ, ಅಪ್ ನಾವು ಕನ್ನಡದವ್ರಿ. ನಾವು ಕನ್ನಡದ, ನಮಗೆ ಕನ್ನಡ ಫ್ರೆಂಡ್ಶಿಪ್ ಆಗಿ ನಾ ಕೇಳಿದೆ, ಎಲ್ಲಿದ್ರಿ ಏನಿದ್ರಿ? ಅವರೆಲ್ಲ ಅಡ್ರೆಸ್ ಹೇಳಿದ್ರು. ನಮ್ಮ ಚರ್ಚಿಗೆ ಬನ್ನಿ. ಅವರು ಅಮಾಸೆ ಹುಣ್ಣಿಗೆ ಬರ್ತಿದ್ರಿ ಪಾಪ. ಅವರು ಅಮಾಸೆ ಹುಣ್ಣಿಗೆ ಬಂದು ಅವ್ರನ್ನ ಒಬ್ಬರು ಇಟ್ಕೊಂಡು ನಾ ಸ್ಟಾರ್ಟ್ ಮಾಡಿದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳಿ. ಸುಂದರವಾದ ಹಲ್ಲುಗಳೆಲ್ಲ ಇತ್ತು, ಈಗ ಹಲ್ಲಿಲ್ಲ. ಅದೇ ಪ್ರಾಬ್ಲಮ್. ಪ್ರೈಸ್ ದಿ ಲಾರ್ಡ್. ಹಲ್ಲಿಲ್ಲ ಅಂದ್ರೆ ತೊಂದರೆ ಇಲ್ರಿ, ಕೈ ಕಾಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಏನಿದೆ? ದೇವರ ಆತ್ಮ ಕೊಟ್ಟಂತ ಎನರ್ಜಿ ಇದೆ. ಹಲ್ಲೆಲೂಯಾ. ಆ ಒಬ್ಬ ವಿಶ್ವಾಸಿಯನ್ನು 3 ವರ್ಷ ಇಟ್ಕೊಂಡು ಏನ್ ಮಾಡಿದೆ? ಪ್ರಸಂಗ ಮಾಡಿದ್ರು. ಅವರು ಮಧ್ಯದಲ್ಲಿ ಕೈ ಕೊಟ್ಟು ಹೋಗ್ಬಿಡ್ತಿದ್ರು. ಅದರ ಮಧ್ಯದಲ್ಲಿ ನಮ್ಮ ಮ್ಯಾರೇಜ್ ಆಯ್ತು. ನಮ್ಮ ಹೆಂಡತಿಗೆ ಕನ್ನಡ ಬರೋದಿಲ್ಲ, ನನಗೆ ತೆಲುಗು ಬರೋದಿಲ್ಲ. ಬೆಸ್ಟ್ ಜೋಡಿ. ಎಲ್ಲರೂ ಹೇಳ್ತಾರೆ ದೇವ್ರು ಲೇಟಾಗಿ ಕೊಟ್ರು, ಲೇಟೆಸ್ಟ್ ಆಗಿ ಕೊಟ್ಟರು. ನನಗೆ ಲೇಟೆಸ್ಟ್ ಸೂಪರ್ ಕೊಟ್ಟಾನೆ. ಅವರು 1 ಹೇಳಿದ್ರೆ ನಾನು 9 ಹೇಳ್ತಿದ್ದೆ.
ಯಾಕಂದ್ರೆ ನಾನು ಗಾಂಧಿ. ಅವ್ರ ಮನೆ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಒಂದು ಲುಂಗಿ ಟೀ ಶರ್ಟ್ ಕೊಟ್ಟು ಕುಂದಿಸ್ಬಿಡ್ತೀವಿ. ನಾವು ಕುಂದಿಸ್ಬಿಟ್ಟೆ, ಅವರು ನಾ ಹೇಳು ಭಾಷೆ ಅವಳು ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಎಲ್ಲಪ್ಪ ತಗಲಾಕ್ಬಿಟ್ಟು ನನ್ನ. ಅವ್ರು ಹೇಳೋ ಭಾಷೆ ನನಗೆ ಗೊತ್ತಿಲ್ಲ. ನಾನು ಮಧ್ಯದ ಸಿಟಿ ಕನ್ನಡ ಮಾತಾಡೇ ಅಂದ್ರೆ ನನಗೆ ಕನ್ನಡ ಬರುವುದಿಲ್ಲ ಅಂದ್ರೆ ಬರುವುದಿಲ್ಲ. ನೀವು ಹೇಳಿ ಈ ಪರಿಸ್ಥಿತಿಯಲ್ಲಿ ನಾವು ಹೆಂಗಿರು? ಒಂದು ಸಮಸ್ಯೆ ಹಿಂಸೆ, ಎರಡನೇ ಹಿಂಸೆ ಏನ ಕನ್ನಡ ಬರೋದಿಲ್ಲ. ಮೂರನೇದು ಸಂಬಂಧ ಮನೆ ಹೋದ್ರೆ ನನ್ನ ಸೈಡ್ ಕುಂದಿಸ್ಬಿಡ್ತಾರೆ. ಎಲ್ಲ ಏನು ರಂಡಿ ಅಂತಾರಂತ. ನಾವು ಕನ್ನಡದಲ್ಲಿ ಅದು ಬೇರೆ ಅರ್ಥ. ನಾನು ಎದುರೋಗ್ಬಿಟ್ಟು ದೇವರೇ ಎಂಥ ವಿಷಯ ಮಾತಾಡ್ತಾರೆ. ಆಮೇಲೆ ಗೊತ್ತಾಯ್ತು ಆ ಭಾಷೆಗೆ ಅರ್ಥ ಬನ್ನಿ ಅಂತೇಳಿ. ನಾನು ಬನ್ನಿ ಅಂತ ಕುಂದಿರ್ಸ್ಬಿಡ್ತಿದ್ರು. ಅವ್ರ ಅಕ್ಕ ತಂಗಿ ಎಲ್ಲರ ತಾಯಿ ಮಗಳು ಎಲ್ಲ ಸೇರಿ ಚೆನ್ನಾಗಿ ಮಾತಾಡಿದ ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಬ್ರದರ್ 3-4 ಹಿಂಸೆ ಒಳಗೆ ನಾ ತಗಲು ಹಾಕೊಂಡು ದೇವ್ರ ಸಮುದಾಯ ಪ್ರಾರ್ಥನೆ ಮಾಡಿದೆ. ದೇವ್ರೆ ನನಗೆ ಕರುಣಿಸಿ ನನಗೆ ಸೇವೆ ಅಂತ ಕೊಟ್ಟಿದ್ರೆ ನಾ ಮಾಡ್ತೀನಿ ಸ್ವಾಮಿ. ಯಾವಾಗ ನನ್ನ ಜೀವಿತದಲ್ಲಿ ಒಂದು ಮ್ಯಾರೇಜ್ ಆದಮೇಲೆ ಪ್ರಾರ್ಥನೆ ಜಾಸ್ತಿ ಆಯಿತು. ಪ್ರಾರ್ಥನೆ ಆಗ್ತಾ ವರ್ಷಗಳು ತಿಂಗಳು 6-8 ವರ್ಷ ದೇವರು ಒಂದು ಆತ್ಮನ ಕೊಡದೇ ಇರೋನು 7-8 ತಿಂಗಳಲ್ಲಿ 30-40 ಆತ್ಮನ ತಗೊಂಡು. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನನ್ನಿಂದ ಅಸಾಧ್ಯವಾದದು ಯಾವುದಾರು. ಅದಕ್ಕೆ ಸೂಟ್ ಕೇಸ್ನ ಬೇಡ ಅಂದ್ಬಿಟ್ಟೆ. ಇವಾಗ ಸೂಟ್ ಕೇಸ್ ನನ್ನ ಒಟ್ಟಿಗಿದ್ರೆ ಈಗಿರುವಂತ ನಮ್ಮ ಸಭಿಕರೊಟ್ಟಿಗಿರುವಂತ ಆ ಸಂತೋಷದಲ್ಲಿ, ದೇವರೊಟ್ಟಿಗಿರುವಂತಹ ಅನ್ಯೋನ್ಯತೆಯಲ್ಲಿ ನಾ ಇರುವುದಲಾಗಿತ್ತು. ಓದ್ಕೊಳ್ಳೆ ಲೆಟರ್ ಎಲ್ಲ ಬರೆಸಿ ಕೊಟ್ಟು ಬಿಡ್ತೀನಿ. ಲೆಟರ್ಗೆ 200 ಕಮಿಟಿ ಕೊಡ್ಬೇಕಪ್ಪ. ಎಷ್ಟು ಆತ್ಮ ಇದೆ? ನಾ ಹೇಳಿದೆ 3 ಜನ ಇದ್ದಾರೆ. 3 ಮುಂದೆ ಜೀರೋ ಹಾಕಿದ್ರೆ ಎಷ್ಟು ನೀವು ಹೇಳಿ? 30 ಬರೀರಿ. ಬರೀರಿ. ಎಷ್ಟು ಜನ ದೀಕ್ಷಾ ಸಂದ್ರು? ಒಬ್ರು ಮುಂದೆ ಜೀರೋ ಹಾಕಿದ್ರೆ ಎಷ್ಟು? 10 ಬರೀರಿ. ಬರೀರಿ. ಮತ್ತೆ ಕಮಿಟಿಯಲ್ಲಿ ಪಾಸ್ಟ್ ಕೇಳಿದ್ರೆ ಏನ್ ಹೇಳ್ಬೇಕು? ಇದೆಲ್ಲ ಯಾರು ಬರ್ಸಿದಾರ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ನೀವೇ ಬರ್ಸಿದ ಅಂತ ಹೇಳ್ಬೇಕು. ಬಹಳ ಹತ್ತಿದ್ದೀನಿ. ಅಳು ಇವತ್ತು ನನ್ನೊಂದು ಸ್ಟೈಲಲ್ಲಿ ನಿಲ್ಸಿದೆ. ಆ ಪಾಪ ಪಾಸ್ಟ್ ಸಿಟ್ಟಿಗೆ ಹೋಗ್ಬಿಟ್ರು. ಕಮಿಟಿ ಪಾಸ್ಟೇ ನನ್ನ ಹತ್ರ ಮನಸ್ಸು ಒಪ್ತಾ ಇಲ್ಲ ಪಾಸ್ಟ್, ಏನ್ ಮಾಡ್ಬೇಕು? ಸರಿ, ಆ ಲೆಟ್ರಿಗೆ 300 ರೂಪಾಯಿ. ಎಷ್ಟು ರೂಪಾಯಿ? 200 ರೂಪಾಯಿ ಕೊಟ್ಟು ಹೋಗ್ಬಿಡಪ್ಪ. 300 ರೂಪಾಯಿ ಕೈಯಲ್ಲಿ ಐತ್ರಿ. 200 ರೂಪಾಯಿ ಕೊಟ್ಟು 100 ರೂಪಾಯಿ ತಗೊಂಬಂದು ನಾವು ಪಟ್ಟಣದಲ್ಲಿ ಅಳ್ಳಿಗೆ ಸ್ಟಾರ್ಟ್ ಮಾಡಿದೆ. ನನ್ನ ಕರೆದಿದ್ದು ನಿಜ ಸುಳ್ಳ? ಕರೆದ್ರೆ ನಾನು ಒಂದು ಸೇವೆ ಕೊಡಪ್ಪ. ಹಲ್ಲೆಲೂಯ. ಕರೆದ್ರೆ ಏನು ಕೊಡು? ವಾಕ್ಯ ನನಗೆ ಗೊತ್ತುಂಟು. ಬೈಬಲ್ ಕಾಲದಲ್ಲಿ ವಾಕ್ಯ ಕಲಿಸ್ಬಿಟ್ಟು ಗೊತ್ತುಂಟು. ನನಗೆ ಅಸಾಧ್ಯ ವಾದದ್ದು ಯಾವ್ದಾರು ಉಂಟು ಗೊತ್ತುಂಟು. ನಾ ಎಷ್ಟೋ ವಾಕ್ಯ ಕಿರಿಸಿ ಅರಿಕೆ ಮಾಡಿದ್ರು ಕೂಡ ಯಾವುದೇನಾಗ್ತಾ ಇಲ್ಲ. ನನ್ನ ಕಣ್ಣಿಗೆ ನೋಡೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಆ ದೇವ್ರು ನನಗೋಸ್ಕರ ಏನೋ ಮಾಡ್ತಾ ಇಲ್ಲ. 7 ತಿಂಗಳಲ್ಲಿ ಜನ ಶೇಖರಣೆ ಮಾಡಿ ಬಂದರು. ಪಾಸ್ಟರ್ಗಳು ಕಾಲ್ ಮಾಡಿ ಸ್ಟಾರ್ಟ್ ಮಾಡಿದರು. ನನ್ನ ಕುರಿತಾಗಿ ಎಲ್ಲಿ ಕೇವಲವಾಗಿ ಮಾತಾಡಿದ್ರು ಅಲ್ಲಿ ನನ್ನ ಕುರಿತಾಗಿ ಏನು ಮಾಡಿದರು? ಹೆಮ್ಮೆಯಿಂದ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದರು. ಹಲ್ಲೆಲೂಯ, ಹಲ್ಲೆಲೂಯ. ನಾ ಯಾಕೆ ಈ ವಿಷಯ ಹೇಳ್ತೀನಂದ್ರೆ, ಇವತ್ತು ನಾವೆಲ್ಲ ಬಿಡುಗಡೆ ಆಗಬೇಕಂತ ಬಂದಿದ್ರು. 2-3 ವಿಷಯ ಉಂಟು. ನಮ್ಮ ಅಂತರದಲ್ಲಿ ಮೊದಲೇನಾಗಬೇಕು? ಬಿಡುಗಡೆ ಆಗಬೇಕು. ಅಂತರದಲ್ಲಿ ಬಿಡುಗಡೆ ಆಗ್ಬೇಕಂದ್ರೆ ನಾವು ಒಪ್ಪಿಸಿ ಕೊಡ್ಬೇಕು. ಹಲ್ಲೆಲೂಯ. ಹಾಡು, ಆರಾಧನೆ ಎಲ್ಲ ಮಹಿಮೆಯ ರೀತಿಯಲ್ಲಿ ಸ್ಥಳದಲ್ಲಿ ಇತ್ತು, ನಾನು ನೋಡಿದ್ದೇನೆ. ಆದರೆ ಎಲ್ಲರೂ ಒಪ್ಪಿಸಿಕೊಟ್ರೆ ಖಂಡಿತ ದೇವರು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯ. ಯಾಕೆ ನನಗೆ ಬಿಡುಗಡೆ ಮಾಡಿದಾನ್ರಿ.
ಬೇರೆ ಸಾಕ್ಷಿ ನನಗೆ ಗೊತ್ತಿಲ್ಲ, ನನಗೆ ಬಿಡುಗಡೆ ಮಾಡಿದ್ದಾನೆ. ಕಿಡ್ನಿ ಇಲ್ಲ, ಲಿವರ್ ಇಲ್ಲ, ಕೈ ಕಾಲು ನಡುಗ್ತಾ ಇದೆ, ಸ್ಟ್ರೆಂತ್ ಇಲ್ಲ. ನಾವು ಶುಕ್ರವಾರದ ಸೇರಿದೆ, ಮದುವೆ ಆಗಿ 1.5 ವರ್ಷಗಳ ನಂತರ, 1 ವರ್ಷ ನಂತರವಾಗಿ 1.5 ತಿಂಗಳು ಗರ್ಭ ಧರಿಸಿ ನನ್ನ ಹೆಂಡತಿ ಅದು ಕೂಡ ಅಳಿದು ಹೋಯ್ತು. ಡಾಕ್ಟರ್ ಕರೆದು ಪರ್ಸನಲ್ ಆಗಿ ಮಾತಾಡಿದ್ರು, ನೀವಿಬ್ರು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಹಾಕುವಂತ ಚಾನ್ಸ್ ಇಲ್ಲ, ಸ್ವಲ್ಪ ದೂರ ಸರಿದಿರ್ರಿ. ಹಲ್ಲೆಲೂಯ. ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದೆ. ಒಂದೊಂದು ದಿವಸ ನಾವು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದೆ. ದೇವರೇ, ನನ್ನ ನನ್ನನ್ನು ಸಂತೈಸುವ ಆತನು ನೀವು ಮಾತ್ರ ಸ್ವಾಮಿ. ಸಂಬಂಧಿಕರು ಕೈ ಬಿಟ್ರು, ಸೇವಕರು ಕೈ ಬಿಟ್ರು, ಇರುವಂತ ಅಲ್ಪ ಸ್ವಲ್ಪ ಜನರು ಕೂಡ ಕೈ ಬಿಟ್ರು. ದೇವರೇ, ನನ್ನ ಸಂತೈಸುವ ಆತನು ನೀನು, ನನಗೆ ಒಂದು ಮಗುವನ್ನು ಅನುಗ್ರಹಿಸು. ದೇವರು ನನ್ನ ಪ್ರಾರ್ಥನೆ ಕೇಳಿ ಒಂದು ಮಗುವನ್ನು ಕೊಟ್ಟಾರೆ. ಮಗು ಹುಟ್ಟಿದ ಮೇಲೆ ಎಲ್ಲರ ಕರೆ ಕೇಳಿದ್ರು, ಹೆಂಡತಿಗೂ ಪ್ರಾಬ್ಲಮ್ ಇದೆ, ನಿಮಗೂ ಪ್ರಾಬ್ಲಮ್ ಇದೆ, ಮಗುಗೇನಾದ್ರು ಪ್ರಾಬ್ಲಮ್ ಇದೆಯಾ? ದೇವರನ್ನು ಸೃಷ್ಟಿ ಮಾಡಿದ ಹಾಗಾದ್ರೆ ನಮಗೆ ಕೊಡುವಂತ ಮಗು ಯಾವುದು ಪ್ರಾಬ್ಲಮ್ ಇಲ್ಲದೆ ಕೊಡುವಾತನಾಗಿದ್ದಾನೆ. ನನ್ನ ಮಕ್ಕಳನ್ನ ನೀನು ನೋಡಿರ್ಬೋದು, ಇಲ್ಲೊಬ್ರು ಕುಂತಿದ್ದಾರೆ, ಅಲ್ಲೊಬ್ಳು ಮಲ್ಕೊಂಡಿದ್ದಾಳೆ. ದೇವರು ಸುಳ್ಳುಗಾರನ್ರಿ. ನಮಗೆ ಬಿಡುಗಡೆ ಬೇಕು, ಖಂಡಿತ ದೇವರು ಕೊಡ್ತಾನೆ. ಅದೇ ಅವರೊಟ್ಟಿಗಿದ್ರೆ ಸಾಕು. ಅವರೊಟ್ಟಿಗೆ ನಾವಿದ್ರೆ ನಾವು ಕರೆಕ್ಟ್ ಆಗಿರ್ತೀರಿ. ಅವರೊಟ್ಟಿಗೆ ನಾವು ಸ್ವಲ್ಪ ದೇವರಾಗಿ ಖಡಕ್ಕಾಗಿ ಹೇಳ್ಬಿಡ್ತದೆ. ಬಿಡ್ಬೇಕಾದ್ರೆ ಏನ್ ಮಾಡ್ಬೇಕು? ಪಾಸ್ ನೋಡ್ತಾರ, ನೀವೇನ್ ಮಾಡ್ತಾ ಇದ್ರಿ? ಪಾಸ್ ನೋಡ್ತಾರ, ಪಾಸ್ ನೋಡ್ತಾರ. ಏನ್ ಬಿಡ್ಬೇಕಂತ ದೇವ್ರ ವಾಕ್ಯದಲ್ಲಿ ನಿಮ್ಗೆ ಓದಿಸ್ತಾರ, ಅದನ್ನ ನೀವು ಬಿಡ್ಲೇಬೇಕು. ಬಿಡುಗಡೆ ಬೇಕಂದ್ರೆ ಬಿಡ್ಬೇಕು. ಎಂಟು 9 ವರ್ಷ ಆಯ್ತು ಸೇವೆಯಲ್ಲಿ ನಿಂತ. ಒಂದೊಂದು ಹಂತದಲ್ಲಿ ದೇವನನ್ನು ಬಲಪಡಿಸಿ ಕರ್ಕೊಂಡು ಹೋಗ್ತಾ. ನಮ್ಮೂರಲ್ಲಿ ಸುಮಾರು ಜನ ನಮ್ಮನ್ನು ಹೊಡಿಲಿಕ್ಕೆಲ್ಲ ಬಂದರು. ಹೊಡಿಲಿಕ್ಕೆ ಹತ್ರ ಬರ್ತಾರೆ ಇಲ್ಲಿವರೆಗೆ. ಮಗನೇ ಮಗನೇ ಮಗನೇ, ನೀ ಎಸತಿ ಮಗನೇ ಮಗನೇ ಅಂದ್ರೆ ಕಾಲರ್ ಇಡ್ಲಿಕ್ಕೆ ತಾಕತ್ತು ಬರ್ತಾರ. ಏನು ಇಡ್ಲಿಕ್ಕೆ? ನಾವು ನೋಡ್ಲಿಕ್ಕೆ ಈ ತರ ಇದೆ. ಅರೆ ಯೇಸುವಿನ ನಿಮಿತ್ತವಾಗಿ ಯಾರ ಹಲ್ಲೆಲೂಯ. ಪಾಸ್ಗಳು ಬರೋದಿಲ್ಲ. ಪೊಲೀಸರು ಯಾವ ಬರ್ತಾರೆ ಹೇಳಿ? ನಾವು ಮುಗಿಸ್ತೀನಿ ಬೇಗ ಹೇಳಿ. ಪೊಲೀಸರು ಯಾವ ಬರ್ತಾರೆ? ಶೋ ಹೇಳ್ರಪ್ಪ, ನಾ ಮುಗಿಸ್ತೀನಿ. ನಮ್ಮವ್ರ ಹಂಗೆ ಎಲ್ಲ ಮುಗಿದ್ಮೇಲೆ, ಅಯ್ಯೋ ಪಾಸ್ಟರ್ ಪ್ರೈಸ್ ದಿ ಲಾರ್ಡ್, ನಿಮಗೆ ಬೇರೆದಾಗಿ ಇದನ್ನ ಹೇಳಿ ನಾವು ಮುಗಿಸ್ತೀನಿ. ಸಭೆಯಲ್ಲಿ ಹೊಸ ವಿಶ್ವಾಸಿಗಳು ಬರ್ತಿತ್ತು. ಹೆಂಡತಿ ಸ್ವಲ್ಪ ಅರ್ಧಂಬರ್ಧ ಸ್ವಲ್ಪ ಗಟ್ಟಿಯಾಗಿದೆ, ಗಂಡ ಸ್ವಲ್ಪ ಆ ಕಡೆ ಈ ಕಡೆ ಜಾಸ್ತಿ, ಸ್ವಲ್ಪ ನೀರ್ ಪಾರ್ಟಿ. ಅವನ ಹೆಸರು ಪಾಪ ಮಂಜುನಾಥ್, ನನ್ನ ಹೆಸರು ಉಳ್ಳವರೆಲ್ಲ ಸ್ವಲ್ಪ ಖಡಕ್ ಆಗಿರ್ತಾರೆ, ಗೊತ್ತಿಲ್ಲ ಏನಂತೇಳಿ. ನಾ ಬೇಗ ಮುಗಿಸ್ತೀನಿ ರೀ. ಹಲ್ಲೆಲೂಯಾ. ನಾನು ಒಂದು ಬನಿಯನ್, ನಮ್ಮ ಮನೆಯಲ್ಲಿ ನಾ ಹೇಗಿರ್ತೇನೆ ಒಂದು ಚಡ್ಡಿ ಮತ್ತು ಬನಿಯನ್ ಹಾಕೊಂಡಿರ್ತೀನಿ. ಸಡನ್ಲಿ ಅವ್ರ ಮಾವ ಫೋನ್ ಮಾಡ್ಬಿಟ್ಟು ಅವಳನ್ನ ಮನೆ ಕಳಿಸ್ತೀನಿ ಪಾಸ್, ಅವ್ನು ಕುಡಿದ್ಬಿಟ್ಟು ಸಾಯಿಸ್ಲಿಕ್ಕೆ ಬರ್ತಾ ಇದ್ದಾನೆ ಅಂತೇಳಿ ಆಯಮ್ಮ ಓಡಿ ಬಂದ್ಬಿಟ್ಟು ನಮ್ಮ ಮನೆ ಒಳಗೆ ಹೋಗ್ಕೊಂಡ್ಬಿಟ್ರು, ಲಾಕ್ ಹಾಕ್ಬಿಟ್ರು. ಈ ವ್ಯಕ್ತಿ ಫುಲ್ಲು ಕುಡ್ದಿದ್ದಾನೆ, ಒಳಗೆ ದೆವ್ವ ಇದೆ. ಚೆನ್ನಾಗಿ ಗಮನಿಸಿ ನಾ ಹೇಳುವಂಥದ್ದು, ಫುಲ್ಲು ಕುಡ್ದಾನೆ, ಒಳಗೆ ದೆವ್ವ ಇದೆ. ಒಂದು ಬೆರಳಲ್ಲಿ ಮುಂದಿನೆಲ್ಲ ಇದು ಮಾಡಿದ್ದಾನೆ. ಈಗ ಮಾಡಿ ಹೇಳ್ದಪ್ಪ, ನಾನು ಕಣ್ಣೆ ಕಟ್ಟ ನಾವು ಒಂದು 2 ದಿನ ಟ್ರೈ ಮಾಡಿದೆ, ಒಂದು ಹಲ್ಲೆಲೂಯಾ. ನಾನು ಹೀರೋ ತರ ಕಾಲ ಮೇಲೆ ಕಾಲ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಪಾಸ್ಟರ್, ನನ್ನ ಹೆಂಡ್ತಿನ ಕಳಿಸ್ತೀರಾ ಇಲ್ವಾ? ಬಾರೆ ಅವ್ರಿಗೆ, ಬಾರೆ ಅವ್ರಿಗೆ. ಅವಳು ಪಾಸ್ಟರ್ ಅದು ಒಂದು ಮಾಡ್ಬೇಡಿ, ಕಾಲಿಗೆ ಬೇಲಾಡ್ಬಿಡ್ತೀನಿ, ಸಾಯಿಸ್ಬಿಡ್ತಾನೆ ನನ್ನ. ನಾನು ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀನಿ, ಒಳಗಿಂದ ದೇವರು ಹತ್ತಿರಕ್ಕೆ ಬರ್ತಾನೆ. ಪಾಸ್ಟರ್ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಹೊಡೆದು ಬಿಡ್ಲಿ ನೋಡೋಣ. ನಮ್ಮಪ್ಪ ಯಾರು? ಸರ್ವ. ಅಷ್ಟು ಬೇಗ ನಮ್ಮನ್ನು ಬಿಟ್ಟು ಕೊಡೋದಿಲ್ರಿ. ಜನರು ನಮ್ಮನ್ನು ತಳ್ಳಾಕ್ಬಿಡ್ತಾರೆ, ಅವ್ರು ಬಿಟ್ಟು ಕೊಡೋದಿಲ್ಲ. ಸರ್ವ. ಆಗ ನಾ ಒಳಗಿಂದ ಫೋನ್ ಮಾಡಿದೆ, ನಿಮ್ಮ ಅತ್ತೆಗೆ ನಾನು ಫೋನ್ ಮಾಡಿ ಕರೆಸಿ,
ಅತ್ತೆ ಬಂದ್ಬಿಟ್ರು. ಅತ್ತೆ ಜೊತೆ ಅಣ್ಣನು ಬಂದಿದ್ರು. ಇವ್ರ ಅಣ್ಣ ಹಿಂದೆ ಇದ್ದಾರೆ. ಅವರು ಸ್ವಲ್ಪ ಸ್ಟ್ರಾಂಗ್ ವಿಶ್ವಾಸ, ಇವರನ್ನ ಸ್ಟ್ರಾಂಗ್ ಬಾಡಿ, ವಿಶ್ವಾಸ ಇಲ್ಲ, ಸ್ಟ್ರಾಂಗ್ ಮನುಷ್ಯ. ಅವ್ರು ಹಿಂಗಿದ್ದಾರೆ, ಅವ್ರ ಅತ್ತೆ ಮುಂದೆ ಬರ್ತಾರೆ. ಏನ್ ಮಂಜು ಹಿಂಗ್ ಮಾಡ್ತೀಯ ಅಂದ್ರೆ ಒಂದು ಕೈಯಿಂದ ಅಂಗೈ ಕಳೆದ ಅವ್ರ ಅತ್ತೆ ಕಟ್ಕೊಂಡೋಗಿ ಅಷ್ಟು ಸ್ಟ್ರಾಂಗ್ ವಿಶ್ವಾಸಿ. ಪ್ರಾರ್ಥನೆ ಮಾಡಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಈ ಕಣ್ಣು ಗುಡ್ಡೆ ಮೇಲೆ ಹೋಗಿ ತಿಳಿದು ಹೊರಗಡೆ ಬರ್ತಾ ಇದೆ. ಬೆಟ್ಟ ಹಾಕ್ಲಿಲ್ರಿ. ಆ ಹುಡುಗಿ ಅಣ್ಣ ಅಲ್ಲ, ಒಂದು ಏನಾನ ಮಾತಾಡಿ ಕರ್ಕೊಂಡೋದ್ರು. ನನಗೆ ಸ್ವಲ್ಪ ದುಃಖ ಆಯ್ತು, ಯಾಕೆ ನಾವಿರೋದು ಬಾಡಿಗೆ ಮನೆ, ಬಂದು ಗಲಾಟೆ ಮಾಡಿ ಓಡ್ದ ಅಂತ. ಮತ್ತೆ ಸ್ವಲ್ಪ ದಿವಸ ಸಾರಿ ಪಾಸ್, ನಾನು ನಡ್ಕೋಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದ. ಸ್ವಲ್ಪ ದಿವಸ ಚೆನ್ನಾಗಿದ್ದ. ಮತ್ತೆ ಈ ಸಹೋದರಿ ಅಕ್ಕನ ಮದುವೆ ಆಯ್ತು. ಟೆಂಪೋದಲ್ಲಿ ಮತ್ತೆ ಅದೇ ಗಲಾಟೆ. ಅದು 2-3 ಅನುಭವ ಸತ್ರ ಅಪ್ಪ ಕರ್ಕೊಂಡು ಹೋಗಿ ಸ್ಥಳಕ್ಕೆ ಹೋಗ್ತೀನಿ. ಹಲ್ಲೆಲೂಯಾ. ಮೊದಲೆಲ್ಲ ಸ್ವಲ್ಪ ಭಯ ಆಗ್ತಿತ್ತು, ಯಾಕಂದ್ರೆ ನಮ್ಮ ಜೊತೆ ಸೇವಕರು ಎದುರಿಸ್ತು. RSS ಅವರು 5 ಕಡೆ ಇದ್ದಾರೆ, 3 ಕಡೆ ಇದ್ದಾರೆ. ಆ ಏರಿಯಾಗ ಹೋಗ್ಬೇಡ, ಈ ಏರಿಯಾಗ ಹೋಗ್ಬೇಡ. ಕೇಳಿ ನಾವು ಸುಸ್ತಾಗಿ ಯಾವ ಏರಿಯಾದಲ್ಲಿ ಯಾರಿದ್ರು ಅಲ್ಲಿ ಹೋಗಿ ಸೇವೆ ಮಾಡಿ ಬಂದಿದ್ದು ಪಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಮ್ಮ ಜೀವಿತಕ್ಕೆ ಮೊದಲು ನಮ್ಗೆ ಬೇಕಾದದು ಅಂತರದ ಬಿಡುಗಡೆ. ಈ ಅಂತರದಲ್ಲೂ ಒಂದು ಬಿಡುಗಡೆ ಆದರೆ ಶರೀರದಲ್ಲಿ ಏನೆಲ್ಲ ಇದೆಯಲ್ಲ ಆ ಎಲ್ಲ ಅವಯವಗಳು ಸರಿ ಆಗ್ಬಿಡ್ತದೆ. ಹಲ್ಲೆಲೂಯಾ. ಈ ಒಳಗೆ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಹೊರಗಡೆ ಏನಾಗಲ್ಲ. ಅದಕ್ಕೆ ಒಳಗೆ ಏನು ಬಿಡ್ಬೇಕು ಅದನ್ನ ಬಿಡ್ಬೇಕು. ಹಲ್ಲೆಲೂಯಾ. ಅಂಗವಿಕಲರು ಪಿಂಚಣಿ ಮಾಡ್ಲಿಕ್ಕೆ ಹೋದಾಗ ಆ ವೈದ್ಯಕ್ಕೆ ಹೇಳಿದ್ರು, ತಮ್ಮ ಈ ತರ ಡ್ರೆಸ್ ಮಾಡಿ ಬಂದ್ರೆ ನಿಂಗೆ 500 ರೂಪಾಯಿ ಕೊಡೋದಿಲ್ಲ, ಸ್ವಲ್ಪ ಕುಂಟಿ ನಡಿಬೇಕು. ಯಾಕೆ ದೇವರು ನನ್ನನ್ನು ಅಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ನನ್ನ ಬಾಯಲ್ಲಿ ಆತನ ಮಾತುಗಳನ್ನು ಇಟ್ಟಿದ್ದಾನೆ. ನನ್ನ ತಲೆ ಮೇಲೆ ಆತನ ಅಭಿಷೇಕ ಇದೆ. ಸರ್ವಶಕ್ತನ ಆಶ್ರಯದಲ್ಲಿ ನಾ ಇರುವುದರಿಂದ ನನಗೆ, ನನ್ನ ಕುಟುಂಬಕ್ಕೆ, ದೇವರು ಕೊಟ್ಟಂತ ಸಭೆಗೆ ಏನೆಲ್ಲ ಅವಶ್ಯಕತೆ ಇದೆಯಲ್ಲೋ ಅದೆಲ್ಲ ಆತ ನಮಗೆ ಕೊಡುವ ಆತನಾಗಿದೆ. ಒಳಗೇನಾಗಬೇಕು, ಒಳಗೆ ಒಂದು ವ್ಯತ್ಯಾಸ, ಅಂತರ್ಯದಲ್ಲಿ ಒಂದು ಬಿಡುಗಡೆ. ಸ್ವಲ್ಪ ಎಲ್ಲ ಹಂಗೆ ಅದೇ ಅಲ್ಲೆಲ್ಲ ಬರುವಾಗ ಅವ್ರಿಗೇನು ಬೇಜಾರಾಗಬಾರ್ದು ಅಂತೇಳಿ ನಾವು ಏನೇನ ಯೋಚನೆ ಮಾಡ್ತಾ ಇದ್ದಾರೆ. ಹೊಡ್ತಾ ಯಾರಿಗೆ ಬೀಳ್ತದೆ? ನಮಗೆ ಬೀಳ್ತದೆ. ಹೊಡ್ತಾ ಯಾರಿಗೆ ಬೀಳ್ತದೆ? ನಮಗೆ ಬಿಡ್ತದೆ. ಹಾಗಾಗಿ ಯೆಹೋವನಿಗೆ ಭಯಪಟ್ಟು ಕೆಲವೊಂದು ವಿಷಯವನ್ನು ಬಿಟ್ಟು ಬಿಡೋಣ. ಎಲ್ಲರ ಮಣಕಲ್ಲಿ ಹಾಕಿ ದೇವ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ರೇಬಾಶಕಿ ಉಡಲಬಾರಗಶ. ಅಪ್ಪ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ. ಶಿವಾಲಬಾರ ಬಾಲಗ ಶಬಾರಗ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರಸನ್ನತೆ, 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 ದೇವ ಪ್ರಸನ್ನತೆ, 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 ದೇವ ಪ್ರಸನ್ನತೆ. ಇಳಿಯಲಿ ಇಳಿಯಲಿ ಇಳಿಯಲಿ, ಪರಲೋಕ ಸಮಾಧಾನ ಇಳಿಯಲಿ, ಹರಡಲಿ ಹರಡಲಿ ಹರಡಲಿ, ಪರಲೋಕ ಪ್ರೀತಿಯು ಹರಡಲಿ. ಇಳಿಯಲಿ ಇಳಿಯಲಿ ಇಳಿಯಲಿ,
ಪರಲೋಕ ಸಮಾಧಾನ ಇಳಿಯಲಿ, ಹರಡಲಿ ಹರಡಲಿ ಹರಡಲಿ, ಪರಲೋಕ ಪ್ರೀತಿಯು ಹರಡಲಿ. ಪ್ರಸನ್ನತೆ ಪ್ರಸನ್ನತೆ ಪ್ರಸನ್ನತೆ, ದೇವ ಪ್ರಸನ್ನತೆ ಇಳಿಯಲಿ ಇಳಿಯಲಿ ಇಳಿಯಲಿ, ಪರಲೋಕ ಸಮಾಧಾನ ಇಳಿಯಲಿ, ಹರಡಲಿ ಹರಡಲಿ ಹರಡಲಿ, ಪರಲೋಕ ಪ್ರೀತಿಯು ಹರಡಲಿ, ಇಳಿಯಲಿ ಇಳಿಯಲಿ ಇಳಿಯಲಿ, ಪರಲೋಕ ಸಮಾಧಾನ ಇಳಿಯಲಿ, ಹರಡಲಿ ಹರಡಲಿ ಹರಡಲಿ, ಪರಲೋಕ ಪ್ರೀತಿಯು. ಶಿಖಿರಿಗಾದಾಲ ರಗಸ್ಯ ಉಡಲ ಬಾರ ಬಾಲ ಬಾರ ಗಶೆ ಉಡಾಗ ರಾಖ ರಗಸೆ ಕೇರಿಮಾ ಉಡಲು ರೋಖೋ ಶೋಧೋ ರಮಸ್ತಿ ಅಂದರ ಕರ್ತನ ಆತ್ಮನು ಎಲ್ಲಿದಾನಲು ಬಿಡುಗಡೆ ರಿಬಾಲ ರಕಾಶಾದಾನ ರಸೆ ಪರಿಶುದ್ಧಾತ್ಮನೇ ನಿನ್ನ ಬಲದೊಡನೆ ಸಭೆಯನ್ನು ನಡೆಸು, ನಿನ್ನ ಕೃಪೆಯೊಡನೆ ಸಭೆಯನ್ನು ನಡೆಸು, ನಿನ್ನ ಪ್ರೀತಿಯೊಡನೆ ಸಭೆಯನ್ನು ನಡೆಸು, ನಿನ್ನ ಕೃಪಾ ವರಗಳಿಂದ ಈ ಸಭೆಯನ್ನು ನಡೆಸು. ಇರುವ ಆತನ ಯೇಸು ಪ್ರಾರ್ಥನೆ ಆಲಯದ ಮೂಲಕ ಅನೇಕ ಜನರು ಸ್ವರ್ಗದ ಪ್ರೀತಿಯನ್ನು ಕಾಣಲ್ಪಡಲೆ ರಿಭಾಷೆಕೆ ಉಡಲಾರಿ ಭಕ್ತಿ ಅಂದರು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ನಿನ್ನ ನಾಮಮಯ ಪಡಲಿ. ಬಲ ಬರ ಬಲಗರ ಬಲಗರ ಗಡರ ಉಡಲ ಬರ ಬಲಗಡರ ಗಡದ ಬಲ ಬರಗ ಎಲ್ಲರೂ ಸೇರಿ ಬಾಬಾ 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 ಉಡರ ಬಾಬಾ 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 ಉಡಲ ರಗ ಗಗ ದದ ದದ ದಬ ಉಡಲ ಬರ ಬೋಲೋ ರೋಕೋ ಶೋಧ ಉಡಲ ರಗಸ್ಸೆ ಅಂತರ್ಯ ತೆರೆಯಲ್ಪಡಲಿ, ಅಂತರ್ಯ ತೆರೆಯಲ್ಪಡಲಿ, ಅಂತರ್ಯದಲ್ಲಿ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಬಾಬಾ 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 ಬಾ ಉಡಕದಲ್ಲ ರಶದ ನಾಮ ಉಡಕರೋಲು ರೋಕೋ ಶೋಧೋರು ಉಡಲ ಬಾರ ಬಾರ ಬಾರಿ ಬಾರ ಬಾ ಉಡಾರ ಬಾ ಪರಿಶುದ್ಧಾತ್ಮನೇ ಆಳ್ವಿಕೆ ಮಾಡಪ್ಪ. ಉಡಲ ಬರ 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 ಗಡನ ಗಡ 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 ಬಲ ಗಡ ಗಡಗ ಉಡಾಲ ಬಾ ರಗಸ್ಸಿಕೆ ರಿಗಸ್ಸಕ್ಕೆ ರಿಮಾನ ಬಾ ರಗಸ್ಸಿಯ. ನಮ್ಮನ್ನು ಅಧಿಕವಾಗಿ ಪ್ರೀತಿಸ್ತಕ್ಕ ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮಾತುಗಳಿಗಾಗಿ ಸ್ತೋತ್ರಪ್ಪ, ನಿನ್ನ ಕರುಣೆಗಾಗಿ ಕೃಪೆಗಾಗಿ ಸ್ತೋತ್ರ, ನಿನ್ನ ಬಲಕ್ಕಾಗಿ ಸ್ತೋತ್ರ, ನೀನ್ ನಮ್ ಕೂಡ ಇದೆಯಾ ಅದಕ್ಕಾಗಿ ಸ್ತೋತ್ರ, ನಿನ್ನ ಬಲದೊಡನೆ ನಡೆಸುತ್ತಾ ಇದೆಯಾ ಸ್ತೋತ್ರ, ನಮ್ಮನ್ನು ನೋಡುವ ಆತನಾಗಿದೆಯಾ ಸ್ತೋತ್ರ. ದೇವರೇ, ನಾವೆಲ್ಲರೂ ಅಂತರ್ಯದಲ್ಲಿ ಹೊಸಬರಾಗಿ ನಡೆದುಕೊಳ್ಳಿಕ್ಕೆ ಸಹಾಯ ಮಾಡಪ್ಪ. ನಿನ್ನನ್ನು ಬಿಟ್ಟು ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ, ಎಲ್ಲರೂ ಒಪ್ಪಿಸಿಕೊಡ್ರಿ. ನಿನ್ನನ್ನು ಬಿಟ್ಟು ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ. ನಿನ್ನ ಸಹಾಯವನ್ನು ಈ ರಾತ್ರಿಯ ಜಾವದಲ್ಲಿ ನಾವು ಆಶಿಸ್ತಾ ಇದ್ದೇವೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮ ನಿನ್ನಿಂದ ಸಾಧ್ಯ. ಉಡಾಲ ಬಾ ರಗಶಕ್ಕೆ ರಿಗ ದೂರ ಅಲ ರಾಕಾಶ. ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ ಇದ್ದೇನೆ ಸ್ವಾಮಿ, ನೀವು ನಡೆಸಿರಿ, ನಿಮ್ಮ ನಾಮ ಪಡಲಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್.